ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು ಮಂದದಲ್ಲಿ ನೆನೆಸುತ್ತಾ, ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 76ರ ಚಿಂತನೆಯಲ್ಲಿ ಇದ್ದೀವಿ. ಈ ಚಿಂತನೆಯನ್ನು ನಡೆಸಿಕೊಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗ್ಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಬಸವ ಕೇಂದ್ರದ ಪರವಾಗಿ, ಬಸವ ಸಮಿತಿ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಪ್ರತ್ಯಕ್ಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಶರಣಗಳು, ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶರಣಗಳನ್ನು ಸ್ವಾಗತಿಸುತ್ತಾ ವಚನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಬಸವರಾಜ್ ತೊಗ್ಗಿ ಉಪ್ಪಿನಬೇಟಗೇರಿ ಅವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ. ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಚಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಪರಧನವನೊಲ್ಲೆನೆಂಬ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಿರತಕ್ಕಂಥ ಶ್ರೀ ಬಸವರಾಜ್ ತೊಗ್ಗಿ ಅವರಿಗೆ ಅನಂತ ಶರಣು ಶರಣಾರ್ಥಿ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 76 ಪ್ರಭು ಕಲ್ಯಾಣಕ್ಕೆ ಬಂದ ಪ್ರಸಂಗವನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗ್ಗಡಾಳ್ ಅವರಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲಿಕ್ಕೆ ಸುಲಭೋಪಾಯದೆಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಕೇಂದ್ರ ಮತ್ತು ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ಶರಣುಗಳನ್ನು ಸಲ್ಲಿಸಿ, ಈ ಅರಿವಿನ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 76ನೆಯ ಒಂದು ಸಂಚಿಕೆಗೆ ಇಲ್ಲಿ ನೆರೆದು ಬಂದಂಥ ಎಲ್ಲ ಸಹೃದಯರಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಲ್ಲಿ
ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಪ್ರಭುದೇವರು ಮತ್ತು ಸಿದ್ದರಾಮ ಶಿವಯೋಗಿಗಳು ಕಲ್ಯಾಣದ ಪಟ್ಟಣದೊಳಗೆ ಬಂದು ಬಸವ ಗುರು ತಂದೆಯ ಮಹಾಮನೆಯ ಮಹಾದ್ವಾರದಲ್ಲಿ ನಿಂತು ಅವರನ್ನು ಬರಹೇಳಲಿಕ್ಕೆ ಹಡಪದಪ್ಪಣ್ಣವರು ಬಂದರು ಹೋದರು, ಬಂದರು ಹೋದರು. ಈಗ ಅವೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಆಯಿತು. ಇನ್ನೂ ಪ್ರಭುದೇವರು ಆ ಮಹಾಮನೆಯ ದ್ವಾರವನ್ನು ದಾಟಿ ಒಳಗಡೆ ಪ್ರವೇಶ ಮಾಡಿಲ್ಲ. ಕಳೆದ ಸಂಚಿಕೆಯಲ್ಲಿ ಬಸವಣ್ಣವರು, ಚನ್ನಬಸವಣ್ಣವರು, ಸೊಡ್ಡಳ ಬಾಚರಸರು, ಹಡಪದಪ್ಪಣ್ಣವರು, ಅದರ ಜೊತೆಗೆ ಅಸಂಖ್ಯಾತ ಶರಣರು ಮಹಾಮನೆಯ ಒಳಗಡೆಯಿಂದ ಪ್ರಭುದೇವರು ಮತ್ತು ಸಿದ್ದರಾಮ ಶಿವಯೋಗಿಗಳು ಇದ್ದ ಜಾಗಕ್ಕೆ ಬಂದು ಸಕಲ ವಾದ್ಯಗಳೊಂದಿಗೆಲ್ಲ ಹೇಳಿದ್ವಿ, ಬಂದು ಅವ್ರನ್ನ ಭಿನ್ನಯಿಸ್ಕೋತಾರೆ, ಒಳಗಡೆ ಬನ್ನಿ ಅಂತ. ಆ ಭಿನ್ನಯಿಸುವ ಒಂದು ವಚನಗಳೇ ಈ ಪ್ರಸಂಗದಲ್ಲಿ ಸುಮಾರು 14ರಿಂದ 15 ವಚನಗಳು ನಿರಂತರವಾಗಿ ಬಸವಣ್ಣವರ ವಚನಗಳಲ್ಲಿ ಜೋಡಣೆ ಮಾಡಿದ್ದಾರೆ. ಪ್ರಭುದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳತಕ್ಕಂಥ ಪ್ರಸಂಗ ಅದು. ಅದರಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದು ಫಸ್ಟ್ಗೆ ಬಂದ ತಕ್ಷಣ ಅವರವರ ಭೇಟಿ ಆದ ತಕ್ಷಣವೇ ಬಸವಣ್ಣವರು ಹೇಳಿದಂಥ ಒಂದು ವಚನ ನಾನು ಕಳೆದ ವಾರ ಓದಿದೆ. ಭವರೋಗ ವೈದ್ಯನೆಂದು ನಂಬಿದೆ ನಾನು ಅನ್ನೋ ವಚನ ಚಾಲು ಆಕತಿ. ಆ ವಚನದಿಂದ ಕಂಡಡೆ ಕಡು ಸುಖವೆನಗೆ ಕಾಣದಿರ್ದಡೆ ಅವಸ್ಥೆಯ ಅಂತ 2ನೇ ವಚನ ಬಂತು. ಮತ್ತು 3ನೇ ವಚನ ಹಿಂದಿನ ಸಂಚಿಕೆಯಲ್ಲಿ ಬಂದಂಥ 3ನೇ ವಚನ, ನಿಮ್ಮ ಶರಣರ ಕಂಡ ಕಡು ಸುಖವೇನೆಂಬೆನಯ್ಯ, ಅದು ಸಾಲೋಕ್ಯದಂತಲ್ಲ, ಅದು ಸಾಮೀಪ್ಯದಂತುಟ್ಟಲ್ಲ, ಅದು ಸಾರೂಪ್ಯದಂತುಟ್ಟಲ್ಲ, ಅದು ಸಾಯುಜ್ಯದಂತುಟ್ಟಲ್ಲ ಅನ್ನುವಂಥ ವಚನವನ್ನು ನಾವು ನೋಡಿದ್ವಿ. ಅದು ಯಾವುದೂ ಅಲ್ಲ, ಅದು ಅದರಲ್ಲಿಯ ಸುಖಕ್ಕಿಂತ ಮೀರಿದ ಸುಖ. ನಾವು ಸಾಲೋಕ್ಯದಲ್ಲಿ ಹೋದಾಗ ಎಷ್ಟು ಆನಂದ ಪಡ್ತೇವೆ, ಸಾಮೀಪ್ಯದಲ್ಲಿ ಹೋದಾಗ ಎಷ್ಟು ಆನಂದ ಪಡ್ತೇವೆ. ಸಾಮೀಪ್ಯ ಪದವಿಯನ್ನು ಪಡೆದಾಗ 63 ಪುರಾತನ ಶರಣರಲ್ಲಿ ಕೊನೆಗೆ ಬರೋದು ಪದವಿನೇ. ಆ ಪುರಾತನರ ನಾವು ಕಥೆಗಳನ್ನು ನೋಡಿದಾಗ ಕೊನೆಗೆ ಬರೋದು ಪದವಿ, ಮಹಾಪದವಿ, ಗಣಪದವಿಯನ್ನು ಕೊಟ್ಟು ಕೈಲಾಸಕ್ಕೆ ಏನು ಪರಶಿವ ಕರ್ಕೊಂಡು ಹೋದ ಅನ್ನುವಂಥ ಕಥೆಗೆ ಒಂದಿಗೆ ಎಂಡಾಕತಿ. ಅದು ಶಿರ್ಯಾಳ ಭಕ್ತ ಶಿರ್ಯಾಳನ ಕಥೆ ಆಗಿರಲಿ, ಮಿರಮಿಂಡ ದೇವರ ಕಥೆ ಆಗಿರಲಿ, ಪಗಲ್ ಚೋಳರ ಕಥೆ ಆಗಿರಲಿ, ಹೌದಾ, ಆಮೇಲೆ ಒಯ್ಲಾರ್ಯನ ಕಥೆ ಆಗಲಿ, ಪಾಲಗುರ್ಜಿ ಮಹಾರಾಜನ ಕಥೆ ಆಗಲಿ, ಇವೆಲ್ಲವೂ ಕೊನೆಗೆ ಎಂಡಾಗೋದು ಹೆಂಗೆ ಅಂದರೆ, ಎಂಡಾಗೋದು ಕೊನೆಗೆ ಪರೀಕ್ಷೆ ಒಡ್ತಾನೆ, ಪರೀಕ್ಷೆಯಲ್ಲಿ ಇವರು ಪಾಸ್ ಆಗ್ತಾರೆ, ಭಕ್ತಿಯ ಪರೀಕ್ಷೆಯಲ್ಲಿ ಇವರು ಪಾಸ್ ಆಗ್ತಾರೆ. ಮುಂದೆ ಬಂದು ಶೈವ ಪದ್ಧತಿಯಂತೆ ಆ ಕಥೆಗಳು ಬಂದು ಮುಂದೆ ಪರಶಿವ ಪ್ರತ್ಯಕ್ಷ ಆಗ್ತಾನೆ, ಪರಮಾತ್ಮ ತ್ರಿಶೂಲ ಗಂಗೆಯನ್ನು ಮುಡಿಸ್ಕೊಂಡು ಬಂದಂಥ ಪರಮಾತ್ಮ, ಆ ಕಲ್ಪನೆ ಇದೆ. ಮುಂದೆ ಅವ್ರನ್ನ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ ಅನ್ನುವಂಥ ಪದವಿಗಳು. ಇಲ್ಲಿ ಹಾಗೆ ಪದವಿಯಲ್ಲಿ 4 ಪದವಿಗಳಂತ ಹೇಳಿದ್ವಿ. ಸಾಲೋಕ್ಯ ಪದವಿ, ಸಾಮೀಪ್ಯ ಪದವಿ, ಸಾರೂಪ್ಯ ಪದವಿ, ಸಾಯುಜ್ಯ ಪದವಿ ಅಂತ. ಸಾಲೋಕ್ಯ ಪದವಿ ಅಂದರೆ ಆ ಲೋಕದಲ್ಲೇ ವಾಸ ಮಾಡೋದು, ಕೈಲಾಸದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ವಾಸ ಮಾಡೋದು. ಬೆಂಗಳೂರಲ್ಲಿ ಯಾವುದರ ಒಂದು 10-20 ಕಿಲೋಮೀಟ್ರ್ ದೂರದಲ್ಲಿ ನಾವು ಎಲ್ಲಿದ್ದೇವೆ ಅಂದರೆ ಬೆಂಗಳೂರಾಗದೇವೆ ರೀ ಅಂತ ಹೇಳ್ತೇವೆ ನಾವು. ಏನು ವಿಧಾನಸೌಧ ಮುಂದದಿರೋ ಇಲ್ಲ, ಬೆಂಗಳೂರಲ್ಲಿ ಹೈಕೋರ್ಟ್ ಮುಂದಿದಿರೋ ಇಲ್ಲ, ಬೆಂಗಳೂರು ಸೆಂಟ್ರಲ್ ಸಿಟಿ ಮೆಜೆಸ್ಟಿಕ್ನಲ್ಲಿದಿರೋ ಇಲ್ಲ, ಎಲ್ಲೋ ಬೆಂಗಳೂರಾಗ ಒಂದು 10-20 ಕಿಲೋಮೀಟ್ರ್ ಒಂದು ಏರಿಯಾದಲ್ಲಿ ನಾವು ಬೆಂಗಳೂರಾಗದೇವಿ. ಅದು ಸಾಲೋಕ್ಯ ಪದವಿ, ಅದು ಅಲ್ಲೆಲ್ಲೂ ಅದೇವಿ. ಸಾಮೀಪ್ಯ ಪದವಿ ಅಂದರೆ ಸಮೀಪದೇವು, ನಾವು ಅಲ್ಲೇ ಹೈಕೋರ್ಟ್ ಬಾಜುಕ ನಮ್ಮ ಮನೆ ರೀ, ವಿಧಾನಸೌಧ ಬಾಜುಕ ನಮ್ಮ ಮನೆ ರೀ. ದಿನ ಇವರೆಲ್ಲರೂ ಹೋಗೋದು ಬರೋದು ನಾವು ನೋಡ್ತಿರ್ತೇವೆ ರೀ. ಮುಖ್ಯಮಂತ್ರಿಗಳು ಬಂದು ಹೋಗೋದು, ಇವ್ರು ಬಂದು ಎಲ್ಲ ನಮ್ಮ ಮನೆ ಮುಂದೆ ಗಾಡಿ ಹಾದು ಹೋಗ್ತಾವ್ರಿ. ಸಾಮೀಪ್ಯ ಪದವಿ ಹೌದಾ, ಪರಶಿವನ ಸಮೀಪನ ಅದೇವು ನಾವು ಅಂತಂದಂಗೆ. ಮುಂದೆ ಸಾರೂಪ್ಯ ಪದವಿ ಅಂದ್ರೆ ನಾವು ಅವ್ರು ಇದ್ದಂಗೆ ಅದೇವ್ರಿ, ದಿನ ಅವ್ರ ಹತ್ರ ಇರ್ತೇವ್ರಿ ನಾವು. ದಿವಸ ಅವ್ರು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅವ್ರು ಇಲ್ಲರಿ. ಸಾಯುಜ್ಯ ಅಂದರೆ ಅವರೇ ಇವರಾಗೋದು. ಇವು 4 ಹಂತಗಳು. ಇವು
ಇದರಲ್ಲಿ ಒಂದೊಂದು ಪದವಿಯಲ್ಲಿ ಒಂದೊಂದು ಸುಖ ಐತಿ. ಯಾಕೆ ಆ ಪದವಿ ಬೇಕಂತ ನಾವು ಪಟ್ಟಿರ್ತೀವಿ, ಅದು ಸುಖ ಐತಿ. ಇವೆಲ್ಲ ಸುಖಗಳಿಗಿಂತ ಮೀರಿದ ಸುಖ ಯಾವುದು ಅನ್ನೋದನ್ನು ಹೇಳಿದರು ಅವರು. ಯಾರು? ಬಸವಣ್ಣವರು. ಇವೆಲ್ಲಕ್ಕಿಂತ ಮೀರಿದ ಸುಖ ಯಾವುದಂದ್ರೆ ಕೂಡಲ ಸಂಗನ ಶರಣರ ಪಾದದರ್ಶನವ ಕಂಡು ನಾನು ಧನ್ಯನಾದೆನು. ಇದರ ಮುಂದೆ ಇವ್ಯಾವು ಬೇಡ ಅಂತ ಹೇಳ್ದಂಗ್ರಿ. ಯಾವ ಪದವಿ ಬೆನ್ನ ಹತ್ತಿ ಹೋಗೋದು ಬೇಡ ನಾವು ಅಂತ. ಯಾಕಷ್ಟು ಇಷ್ಟು ಸರಳ ಐತಿ ಇದು, ಇಷ್ಟು ಸಹಜವಾಗಿರುವಂಥ ಧರ್ಮ ಇದು. ಯಾವಕ್ಕೂ ಬೇಕಾಗಿಲ್ಲ. ಯಾವ ಪದವಿ ಬೆನ್ನ ಹತ್ತಬೇಡ್ರಿ. ಅಂದ್ರೆ ಅಧ್ಯಾತ್ಮದಲ್ಲಿರುವಂಥ ಪದವಿಗಳು, ಹೊರಗಿನ ಪದವಿ ಆಯ್ತು, ಅಧ್ಯಾತ್ಮದಲ್ಲಿಯೂ ಇಂಥ ಪದವಿಗಳದು. ಇವಕ್ಕೆ ಯಾವಕ್ಕೂ ಬೆನ್ನ ಹತ್ತಬೇಡ್ರಿ. ಏನು ಮಾಡಿರಿ ಭಾಳ ಅಂದ್ರೆ ಶರಣರ ಪಾದದರ್ಶನವ ಕಂಡು ಸುಖ ಎಂತ ಅದಂದ್ರೆ ಇವೆಲ್ಲ ಸುಖವನ್ನು ಮೀರಿದಂಥ ಸುಖ ಐತಿ. ಅದಕ್ಕೆ ನನಗೆ ಇವತ್ತು ಎಷ್ಟು ಖುಷಿ ಆಗೈತೆ ಅಂದ್ರೆ ನಿಮ್ಮ ಪಾದದರ್ಶನ ಆತು ಅಂತ ಪ್ರಭುದೇವರಿಗೆ ಬಸವಣ್ಣವ್ರು ಹೇಳಿದರು. ಅಷ್ಟಕ್ಕೆ ನಿಲ್ಲೋದಿಲ್ಲ, ಕಂಟಿನ್ಯೂ ಹೋಗುತ್ತೆ ಇದು. ಭಾಳ 8-10 ವಚನಗಳನ್ನು ಜೋಡಿಸಿದ್ದಾರೆ. ಇಲ್ಲಿ 10-14 ವಚನಗಳನ್ನು ಜೋಡಿಸಿದ್ದಾರೆ ನಿರಂತರವಾಗಿ. ನಡಕ್ಕೆ ಯಾರೂ ಅಡ್ಡ ಬರೋದಿಲ್ಲ ಇಲ್ಲಿ. ನಡಕ್ಕೆ ಯಾರೂ ಉತ್ತರ ಪ್ರತ್ಯುತ್ತರ ಇಲ್ಲ. ಪ್ರಭುದೇವರು ಇವ್ರು ಹೇಳುತ್ತಾನ ಸುಮ್ಮನೆ ಇಲ್ತಾರ, ಏನೂ ಮಾತಾಡೋದಿಲ್ಲ. ಈಗ ಅವರು ನಡಕ್ಕೆ ಯಾರೂ ಬಾಯಿ ಹಾಕೋದಿಲ್ಲ. ಇವರು ನಿರರ್ಗಳವಾಗಿ ಅವ್ರನ್ನ ಪರಿಪರಿಯಾಗಿ ಬೇಡ್ಕೋತಾರ. ಅವರು ಯಾರು? ಬಸವಣ್ಣವರು ಹೇಳಿದ್ರು. ಇಷ್ಟಾದ್ಮೇಲೆ ಮನ ಮುಟ್ಟಿದ ಭಕ್ತಿಗೆ ತನವೇ ಅರ್ಪಿತ. ಇಷ್ಟು ಹೇಳಿದ ಮೇಲೆ ಹೋದ ಸಲ ನಾವು ಇಲ್ಲಿಗೆ ನಿಲ್ಲಿಸಿದ್ವಿ. ಕಳೆದ ಸಂಚಿಕೆಯನ್ನು ನಾವು ನಿಮ್ಮ ಶರಣರ ಕಂಡ ಸುಖ ಎಂಥದ್ದು ಅನ್ನೋದನ್ನು ಹೇಳಿ ಮುಗಿಸಿದ್ವಿ. ಈಗ ಮತ್ತೆ ಮುಂದುವರಿತಾರೆ ಅವರು. ಏನಂತ? ಮನ ಮುಟ್ಟಿದ ಭಕ್ತಿಗೆ ತನುವೇ ಅರ್ಪಿತ, ತನುವೇ ಅರ್ಪಿತ. ಮುಂದೆ ಹೇಳಿದರು ಅವರು, ತನು ಮುಟ್ಟಿದ ಭಕ್ತಿಗೆ ಮನವೇ ಅರ್ಪಿತವಯ್ಯ. ತನು ಮುಟ್ಟಿದ ಭಕ್ತಿಗೆ ಮನವೇ ಅರ್ಪಿತವಯ್ಯ. ಎನ್ನ ತನು ಮನವೆರಡೂ ನಿಮ್ಮ ಚರಣಕ್ಕೆ ವೇದ್ಯ ನೋಡಯ್ಯ. ಬರೇ ಒಂದ ರೀತಿಯಿಂದ ಇಲ್ಲ ನಂದು. ಬರೇ ತನು ಸೇವೆ ಇಲ್ಲ, ಬರೇ ಮನ ಸೇವೆ ಇಲ್ಲ, ಎರಡೂ. ಯಾಕಂದು ಮನಸ್ಸು ಒಪ್ಪಿದ್ರೆ ತನು ಸಹಕಾರ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ತನು ಒಪ್ಪಿದ್ರೆ ಮನಸ್ಸು ಸಹಕಾರ ಕೊಡಲಿಲ್ಲ ಅಂದರೆ ಆ ಭಕ್ತಿ ಅದು ಭಿನ್ನ ಭಕ್ತಿ ಆಗ್ತದೆ. ಅದು ಸಮರಸ ಭಕ್ತಿ ಬೇಕಂದ್ರೆ ಅಂಗ ಮತ್ತು ಮನ ಇವೆರಡು ಏಕೋಭಾವದಲ್ಲಿರುವಂಥದ್ದು. ಅದಕ್ಕೆ ನಂದು ಭಕ್ತಿ ಅಂತದಂದ್ರೆ ಎನ್ನ ತನು ಮನವೆರಡೂ ನಿಮ್ಮ ಚರಣಕ್ಕೆ ವೇದ್ಯ ನೋಡಯ್ಯ. ಬರೇ ನಾನು ಶಾರೀರಿಕವಾಗಿ ನಿಮ್ಮ ಹತ್ರ ಬಂದು ಬರೀ ಕೈ ಜೋಡಿಸಿ ವಿನಮ್ರವಾಗಿ ಇದನ್ನು ಮಾಡಿ ಮಾತು ಮುಖಾಂತರ ವಿನಾಯಿತಿನ ತೋರಿಸಿ ಅಷ್ಟ ಇಲ್ಲ ನಂದು. ನನ್ನ ಅಂತರಂಗದಲ್ಲಿನೂ ಈ ಭಕ್ತಿ ಐತಿ. ನನ್ನ ಅಂತರಂಗದಲ್ಲಿನೂ ಈ ಭಕ್ತಿ ಐತಿ. ಒಳಗಡೆ ಇದ್ದಾಗ ನಾನು ಮನಸ್ಸು ನಿಮ್ಮ ಕಡೆನೇ ಇತ್ತು, ಎದ್ದು ಬರಲಿಲ್ಲ. ಆದರೆ ಎದ್ದು ಬಂದೇನೆ. ಈ ಎರಡೂ ಒಂದಾಗ್ಯಾವೆ. ತನು ಮತ್ತು ಮನ ಇವೆರಡೂ ಸೇರ್ಪಡೆಯಾದಂಥ ಭಕ್ತಿ ವೇದ್ಯ ನೋಡಯ್ಯ. ದೀರ್ಘದಂಡ ನಮಸ್ಕಾರಂ ನಿರ್ಲಜ್ಜಂ ಗುರು ಸನ್ನಿಧವು ಶರೀರಮರ್ಥಂ ಪ್ರಾಣಂ ಚ ಸದ್ಗುರೋಭ್ಯೋ ನಿವೇದಯೇತ್ ಎಂದುದಾಗಿ ತ್ರಾಹಿ ತ್ರಾಹಿ ಶರಣಾರ್ಥಿ. ನೋಡಿ ಹೆಂಗೆ ಹೇಳ್ಕೊಂತ, ತ್ರಾಹಿ ತ್ರಾಹಿ ಶರಣಾರ್ಥಿ. ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಹೇಳಿದ್ರವರು. ಏನು ಹೇಳ್ತಾರೆ ಇಲ್ಲಿ? ಮನಮುಟ್ಟಿ ಭಕ್ತಿ ಎಂಬುದನ್ನು ಮನಮುಟ್ಟಿ ಮಾಡಬೇಕು. ಅಂತಹ ಭಕ್ತಿಯಿಂದ ಮಾತ್ರ ತನು ಸಮರ್ಪಿತ ಆಕತಿ. ಬರೇ ಮನಸ್ಸಿಲ್ದ ನೀವು ತನು ಸಮರ್ಪಿತ ಮಾಡೇವೆ ಅಂದರೆ ಅದು ಆಗೋದಿಲ್ಲ. ಅದು ಭಕ್ತಿಯಿಂದ ತನು ಸಮರ್ಪಿತ ಆಗ್ಬೇಕಾಯ್ತಂದ್ರೆ ಅಲ್ಲಿ ಮನಸ್ಸು ಇರಬೇಕಾಗತ್ತಲ್ಲಿ. ಮನಸ್ಸು ಎನ್ನ ಕಾಯ ನಿಮಗೆ ಸಮರ್ಪಿತ ಆಗ್ಬೇಕಂದ್ರೆ ಮನಸ್ಸಿಲ್ದನ ಕಾಯವನ್ನು ಸಮರ್ಪಿತ ಮಾಡಿದರೆ ಎದಕ್ಕಂತ? ಈ ತೆಂಗಿನಕಾಯಿ ಕೊಡ್ತೇವೆ ದೇವರಿಗೆ ನಾವು, ಅದ್ರ ಏನು, ಅದರ ಅರ್ಥ ಏನದು? ಕಾಯದ ಪ್ರತೀಕವಾಗಿ ಆ ಕಾಯಿ ಕೊಡಾಕತ್ತೇನೆ ಅಷ್ಟ. ಇವೆಲ್ಲವೂ ನಿನಗೆ ಸಮರ್ಪಿತಪ್ಪ ಅನ್ನೋ ಭಾವದಲ್ಲಿ, ಆ ಒಂದು ಅರ್ಥದಲ್ಲಿ ಕಾಯಿ ಒಡಿಸ್ಕೊಂಬರೋದು, ಕಾಯಿ ನೈವೇದ್ಯ ಮಾಡ್ಕೊಂಬರೋದು, ಕಾಯಿ ದೇವರಿಗೆ ಆ ಅರ್ಥದಲ್ಲಿ ರೂಢಿಯಲ್ಲಿ ಬಂದಂಥದ್ದು. ಎನ್ನ ಶರೀರವೇ ಎನ್ನ ಕಾಯವು ಉನ್ನತಾಲಯವಾಯಿತು. ಹೌದಾ? ಎನ್ನ ಕಾಯವೇ ನಿನಗೆ ಎಲ್ಲ. ಈ ಶರೀರಕ್ಕೆ ಭಾಳ ಮಹತ್ವ ಕೊಟ್ಟರೆ ಶರಣರು. ಶರೀರವನ್ನು ಭಾಳ ಅದ್ಭುತವಾಗಿ ಶರೀರವನ್ನು ಇಂಪಾರ್ಟೆನ್ಸ್ ಕೊಟ್ಟರು ಶರೀರಕ್ಕೆ. ಈ ಶರೀರವನ್ನು ತುಚ್ಛವಾಗಿ ಕಂಡಿಲ್ಲ. ಈ ಶರೀರನೇ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಇದು ಕೂಡಲ ಸಂಗನ ಶರಣರ ಒಲಿಸಲು ಬಂದ ಪ್ರಸಾದ ಕಾಯ. ಇದು ಭಗವಂತನ ಪ್ರಸಾದ. ಇದು ಕಾಯ ಅನ್ನೋದು ಒಂದು ಪ್ರಸಾದ. ಇದು ನಾವು ತೆಂಗಿನಕಾಯಿ ಒಯ್ದು ಪ್ರಸಾದ ಮಾಡ್ಕೊಂಬರ್ತೇವೆ, ಹೌದಲ್ರಿ?
ಈ ಕಾಯನೇ ಒಂದು ಪ್ರಸಾದ, ಆ ಭಗವಂತನ ಪ್ರಸಾದ. ಅದರ ರೂಪವಾಗಿ ನಾವು ಎಲ್ಲರ ದೇವರಿಗೆ ಹೋಗಿ ತೆಂಗಿನಕಾಯಿ ಹೊಡೆಸ್ಕೊಂಡು ಹಣ್ಣಕಾಯಿ ಮಾಡಿಸ್ಕೊಂಡು ಬರ್ತೇವೆ, ಪ್ರಶ್ನೆ ಇರಲಿ. ಅದು ಆ ಭಕ್ತಿಗೆ ಏನು ಅದಕ್ಕೆ ಯಾವುದೇ ರೀತಿಯಾದಂಥ ಟೀಕೆ ಟಿಪ್ಪಣಿಗಳು ಬೇಕಾಗಿಲ್ಲ. ಅದು ಜನರಲ್ಲಿ ಮೂಲಭೂತ ಬೇಸಿಕ್ಕಾಗಿ ಭಕ್ತಿ ಮೂಡಿಸ್ಬೇಕಾಗಿತ್ತಂದ್ರೆ ಆ ಕ್ರಿಯೆಗಳು ಒಂದು ಹಂತಕ್ಕೆ ಬೇಕಾಗತ್ತೆ, ಇರಲಿ. ಅದು ಆ ನಂತರ ಅರಿವು ಬಂದ ಮೇಲೆ ಅವೆಲ್ಲ ನಾವು ಏನು ಮಾಡಬೇಕು, ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮುಂದೆ ಹೇಳಿದರು ಅವರು, ತನುಮುಟ್ಟಿ ಮಾಡಿದ ಭಕ್ತಿಯಲ್ಲಿ ಮನವು ಸಮರ್ಪಿತವಾಗಿರಬೇಕು. ಮನಮುಟ್ಟಿದ ಭಕ್ತಿಯಲ್ಲಿ ತನು ಸಮರ್ಪಿತ ಆಗತೈತಿ, ತನು ಮುಟ್ಟಿದ ಮಾಡಿದ ಭಕ್ತಿಯಲ್ಲಿ ಮನ ಸಮರ್ಪಿತ ಆಗತಿ. ಈ ತೆರನಾಗಿ ತನು ಮನವೆರಡೂ ಸಮನ್ವಯವಾಗಿ ಮಾಡುವ ಭಕ್ತಿಯೇ ನಿಜ ಭಕ್ತಿ. ಆದುದರಿಂದ ನಾನು ಮನದಲ್ಲೊಂದು ತನುವಿನ ತೋರಿಕೆಯಲ್ಲೊಂದು ಭಕ್ತಿಯ ಮಾಡದೆ, ಮನಸ್ಸಿನಾಗ ಒಂದಿಟ್ಕೊಂಡು ತೋರಿಕೆಗೊಂದು ಭಕ್ತಿಯ ಮಾಡದೆ, ತನುಮನವೆರಡೊಂದಾಗಿ ಕೂಡಿ ಬೆರೆಸಿ ಪರಶಿವರೂಪಿ ಶರಣರ ಪಾದಕ್ಕೆ ನಾನು ನಮೋ ನಮೋ ಎನ್ನುತ್ತಿದ್ದೆ, ನಾನು ನಿವೇದಿಸಿಕೊಳ್ಳಾಕ್ತೇನೆ. ಈ ಭಕ್ತಿಯ ಒಂದು ಭರದಲ್ಲಿ ಭಾವ ತುಂಬಿ ಈ ರೀತಿ ನುಡಿತಾರೆ ಅವರು. ಈ ರೀತಿ ನುಡಿದು ಮತ್ತೆ ಹೇಳ್ತಾರೆ, ಮನ ಒಕ್ಕಿ ಭಕ್ತಿಯ ಪರಿಣಾಮವನ್ನು ಮತ್ತೆ ಮನಸ್ಸು ತುಂಬಿ ಮತ್ತೆ ಹೇಳ್ತಾರೆ ಅವರು. ಭಕ್ತಿಯ ಪರಿಣಾಮವನ್ನು ಬಸವಣ್ಣವ್ರು ಮತ್ತೆ ಹೇಳ್ತಾರೆ ಮುಂದೆ. ಏನು ಹೇಳಿದರು? ಎನ್ನ ಶಿರ ನಿಮ್ಮ ಚರಣ ವರಸಿ ಬೆರಸಿ ಭೇದವಿಲ್ಲವಯ್ಯ. ಎನ್ನ ಕಾಯದ ಕಪಟ ಎನ್ನ ಮನದ ವಿಕಾರ ನಿಮ್ಮ ಉಂಗುಷ್ಠದ ಮೊನೆಯ ಸೋಂಕಲೊಡನೆ. ಎನ್ನ ಕಾಯದ ಕಪಟ ಎನ್ನ ಮನದ ವಿಕಾರ ನಿಮ್ಮ ಉಂಗುಷ್ಠದ ಮೊನೆಯ ಸೋಂಕಲೊಡನೆ ಹರಿದುದು ನೋಡಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಶ್ರೀಪಾದದ ಬೆಳಗ ಕಂಡು ಎನ್ನ ಅಂತರಂಗದ ಕತ್ತಲೆ ಓಡಿತ್ತು ನೋಡ. ಇವೆಲ್ಲ ಖರೆ ಇದ್ದು ಬಸವಣ್ಣವರಿಗೆ ವಿಚಾರ ಮಾಡಿದ್ರು ಸಾಧ್ಯ ಇಲ್ಲ. ಬಸವಣ್ಣವ್ರಿಗೆ ಅಂತರಂಗದ ಕತ್ತಲೇನೂ ಇದ್ದಿದ್ದಿಲ್ಲ, ಆಮೇಲೆ ಭಿನ್ನ ಭಾವದ ಭಕ್ತಿನೂ ಇರಲಿಲ್ಲ. ಹೌದಾ? ಏನೂ ಇರಲಿಲ್ಲ ಅವರಿಗೆ. ಅವ್ರು ಹಿಂಗೆ ಹೇಳ್ಕೊಳಾಕ್ತಾರಂದ್ರೆ ಇವನ್ನೆಲ್ಲ ಅವ್ರು ಮಾಡ್ಯಾರನ ಅಂತ ಅರ್ಥೈಸ್ಕೊಳ್ಳೋದು ನಾವು ಬೇಸಿಕಲಿ ನಾ ಇದನ್ನು ಪದೇ ಪದೇ ಹೇಳ್ತಿರ್ತೇನೆ. ಸಂದೇಶ ಕೊಡಾಕ್ತಾರೆ ಜಗತ್ತಿಗೆ ಅವ್ರು ಅಷ್ಟೇ. ಇದು ನಿಮ್ಮೆಲ್ಲರ ಪರವಾಗಿ ಧ್ವನಿಯಾಗಿ ಅವ್ರು ಹೇಳಾಕತ್ತಾರೆ ಅಷ್ಟೇ. ಆದ್ರೆ ಸ್ವತಃ ಅವ್ರು ಹಂಗಿದ್ರು ಅಂತಂದ್ರೆ ನೋ ಒಪ್ಪುವಂಗಿಲ್ಲ. ಅದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಮೊನ್ನೆ ಒಂದು ವಚನದಲ್ಲಿ ಕಹಿ ಸೋರೆಕಾಯಿ ಅಂತ ಇತ್ತು ನನ್ನ ಭಕ್ತಿ ಅಥವಾ ಬದುಕು ಅಂತ ಹೇಳಿದರು. ಅಂದ್ರೆ ಪೂರ್ತಿ ಜೀವನ ವ್ಯರ್ಥ ಆಗೈತೆ. ಕಹಿ ಸೋರೆಕಾಯಿ ಅಂದರೆ ವ್ಯರ್ಥ ಅದು. ಹೌದಾ? ಅಂದರೆ ಅವ್ರ ಜೀವನ ಪೂರ್ತಿ ವ್ಯರ್ಥ. ನೋ ನಮ್ಮೆಲ್ಲರ ಬದುಕು ಹಂಗೆ ಆಗೈತೆ ಅಂತ ಹೇಳಾಕತ್ತಾರ ಅವ್ರು. ನಮ್ಮೆಲ್ಲರ ಧ್ವನಿಯಾಗಿ ಹಂಗೆ ಹೇಳಾಕತ್ತಾರ ಅವ್ರು. ಅದರ ಅರ್ಥ ಬಸವಣ್ಣವರು ಹಂಗೆ ಹೇಳ್ಯಾರ ಅಂದಾಕ್ಷಣಕ್ಕೆ ಅವರೆಲ್ಲ ಹಂಗಿದ್ದಿದ್ದು ಅವ್ರು ತಮ್ದು ಹೇಳ್ಕೊಂಡಾರ ಅನ್ನೋದು ನಾವು ಹಂಗೆ ಭಾವಿಸ್ಕೊಂಡ್ರೆ ನಮ್ಮಂಥ ಮೂರ್ಖರು ಯಾರೂ ಅಲ್ಲ. ಸಾಧ್ಯನೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಅರ್ಥೈಸುವಿಕೆಯಲ್ಲಿ ನಾ ಹೇಳೇನೆ, ಎರಡು ಮಹಾ ಬೆಳಗಿನ ಶಕ್ತಿಗಳು ಸಮಾಗಮ ಆಗ್ಯಾವು. ಯಾವುದನ್ನು ಯಾವ ಪೂಜಿಸೋದು? ಒಂದು ಹಂತದಲ್ಲಿ ಪ್ರಭುದೇವರು ಬಸವಣ್ಣವ್ರನ್ನ ಮಹಾಗುರು, ಎನ್ನ ಪರಮಗುರು ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣವರು ಪ್ರಭುದೇವರಿಗೆ ಇದು ಪರಶಿವ ವಸ್ತು ಸ್ವರೂಪಿ, ನೀವು ನಿಮ್ಮ ಪಾದ ದರ್ಶನದಿಂದ ನಾನು ಹಿಂಗಾಗೈತೆ ಅಂತ ಇವ್ರು ಹೇಳಕತ್ತಾರೆ. ಏನಂತ ತಿಳ್ಕೊಬೇಕು ನಾವಿಲ್ಲಿ? ಹಂಗೆಲ್ಲ ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾ ಬೆಳಕವು, ಅದು ಮಹಾ ಬೆಳಕಿನ ಸ್ವರೂಪವಾಗಿರ್ತಕ್ಕಂಥದ್ದು ಈ ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಇರ್ತಾರೆ ಅವರು. ಆ ಅರ್ಥದಲ್ಲಿ ಮಾತ್ರ ನಾವು ಅರ್ಥೈಸ್ಕೋಬೇಕು. ಇಲ್ಲಿ ಯಾವುದೇ ವಿಚಾರಗಳು ಬಸವಣ್ಣವ್ರು ಹೇಳ್ಯಾರ ಅಂದ್ರೂ ಅದನ್ನು ಅವ್ರು ಹಂಗೆ ಇದ್ದರು, ಹಂಗೆ ಹೇಳ್ಕೊಂಡಾರ ನೋ ಅದನ್ನು ನಾವು ಎಂದೂ ಯಾವ ಕಾಲಕ್ಕೂ ಭಾವಿಸ್ಕೋಬಾರ್ದು. ಇವೆಲ್ಲ ವಚನಗಳು ಹಂಗೆ ಬರ್ತಾವೆ. ಈಗ ಭಾಳ ದೀನ ಭಾವದಿಂದ ಪ್ರಭುದೇವರನ್ನು ಒಲಿಸ್ಕೊಳ್ಳುವಂಥ ನಮ್ಮ ಭಕ್ತಿ ಈ ರೀತಿ ಇರ್ಬೇಕಂತ ಸಂದೇಶ ಕೊಡಾಕತ್ತಾರವರು. ನಮ್ಮ ಭಕ್ತಿ ಆ ಪರಶಿವ ವಸ್ತುವನ್ನು ನಾವು ಒಲಿಸ್ಕೋಬೇಕಾಯ್ತ ನಾವು ಈ ಭಾವದಲ್ಲಿ ಇರಬೇಕು ಅನ್ನೋದನ್ನು ಒಂದು ಸೂತ್ರ ಹಾಕಿ ಕೊಡಾಕತ್ತಾರ ನಮಗೆ ಅವ್ರ ವಚನದ ಮೂಲಕ. ಅದನ್ನು ಬಿಟ್ಟು ನಾವು ಅವರಿಗೆ ಅದು ಅವ್ರು ಹಂಗಿದ್ರು ಅದಕ್ಕೆ ಹಂಗೆ ಬೇಡ್ಕೊಂಡ್ರು, ಅವ್ರು ಹಂಗೆ ತಪ್ಪು ಮಾಡಿದ್ರು ಅದಕ್ಕೆ ಅವ್ರನ್ನ ಬೇಡ್ಕೊಂಡ್ರು ಅಂತ ಅಲ್ಲದ. ಅವ್ರು ತಪ್ಪು ಮಾಡಿಲ್ಲ, ಬೇಡ್ಕೊಂಡೇನೂ ಇಲ್ಲ. ಜಗತ್ತಿಗೆ ಕೊಟ್ಟ ಸಂದೇಶ ಅದು ಅಷ್ಟೇ. ನಾವು ಹಿಂಗಿರಬೇಕು ಅನ್ನೋ ಒಂದು ಸಂದೇಶ. ಮುಂದೆ ಹೇಳಿದರು ಅವರು. ಏನು ಹೇಳಿದರು? ಎನ್ನ ಶಿರವು ನಿಮ್ಮ ಪಾದ ಸ್ಪರ್ಶ ಮಾಡಿದ ಬಳಿಕ ಭಿನ್ನ ಭೇದವಿಲ್ಲದಂತೆ ಬೆರೆಸಿ ಏಕವಾಗಿರುವುದು. ಎನ್ನ ಕಾಯದ ಕ್ರಿಯಾತ್ಮಕ ಕಪಟ ಕೃತಿ ಅಂದ್ರೇನ? ಬಸವಣ್ಣವ್ರು ಕಪಟ ಕೃತಿ ಒಳಗಿದ್ರೂ ನೋ ಹಂಗೆ ಅರ್ಥೈಸ್ಕೋಬಾರ್ದು. ನಿಮ್ಮೆಲ್ಲರದ ಬದುಕದು ಕಪಟ ಕೃತಿ. ನಮ್ಮನ್ನು ರಿಫ್ಲೆಕ್ಟ್ ಮಾಡ್ಯಾರ ಅವರಲ್ಲಿ ಅಷ್ಟೇ.
ನಮಗೆ ಹೋಲಿಸ್ಕೋಬೇಕದನ್ನು ಬಸವಣ್ಣವ್ರ ವಚನ ಓದಿ ನಮಗೆ ಹೋಲಿಸ್ಕೋಬೇಕದ. ಎನ್ನ ಕಪಟದ ಕೃತಿ ಅಂತ ನಾ ಅನ್ಕೋಬೇಕು ಆ ವಚನ ಓದುವಾಗ. ನಾ ಶುದ್ಧ ಆಗ್ಬೇಕಲ್ಲೇ, ಓದವ್ರು ಶುದ್ಧ ಆಗ್ಬೇಕದನ್ನ ಓದಿ ಕೈ ಬಿಡೋದಲ್ಲ ನಾ ಹೇಳಾಕತ್ತೀನಿ. ಸೊ ಮನದ ಅವಗುಣಾದಿ ಚಂಚಲ ವಿಕಾರಗಳೆಲ್ಲ ಎನ್ನ ಕಾಯದ ಕಪಟ ಕೃತಿ, ಮನದ ಎಲ್ಲ ಚಂಚಲದ ವಿಕಾರಗಳೆಲ್ಲ ಪರಶಿವನೇ ನಿಮ್ಮ ಪಾದದ ಹೆಬ್ಬೆರಳ ಕೊನೆಯ ಮೊನೆಯ ಸ್ಪರ್ಶಿಸಿಕೊಂಡೊಡನೆ ನಿಮಗೆ ಪಾದಕ್ಕೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ನನ್ನ ಹಣಿ ನಿಮ್ಮ ಉಂಗುಷ್ಠದ ಕೊನೆ ಮೊನೆಗೆ ಹಚ್ಚಿದ ಕ್ಷಣಕ್ಕನ ಬರೀ ಪಾದ ಪೂರ್ತಿ ಪಾದಕ್ಕಲ್ಲ, ಉಂಗುಷ್ಠದ ಮೊನೆ ತುದಿ ಏನಾಯ್ತು ಅವೆಲ್ಲ ಹೋಯ್ಬಿಟ್ಟು ಸ್ಪರ್ಶಿಸಿಕೊಡನೆ ಅಳಿದು ಹೋದವು. ತಂದೆ ಪರಶಿವನೇ ನಿಮ್ಮ ಶ್ರೀಪಾದದಲ್ಲಿ ಅರಿವಿನ ಬೆಳಗುಂಟು, ನಿಮ್ಮ ಶ್ರೀಪಾದದಲ್ಲಿ ಅರಿವಿನ ಬೆಳಗುಂಟು. ಆ ಬೆಳಗು ಎನ್ನಂತರಂಗದ ಅಜ್ಞಾನದ ಕತ್ತಲೆಯನ್ನು ಓಡಿಸಿತ್ತು, ನನ್ನ ಅಜ್ಞಾನದ ಕತ್ತಲೆಯನ್ನು ಅದು ಓಡಿಸಿತ್ತು ಅಂತ ಪ್ರಭುದೇವರಲ್ಲಿ ಬಸವಣ್ಣವರು ಬೇಡ್ಕೊಂಡ್ರು. ಮತ್ತಂ ಇಂತೂ ಬಸವರಾಜ ದೇವರು ದೀರ್ಘದಂಡ ನಮಸ್ಕಾರ ಮಾಡುತ್ತಿರಲು, ಯಾಕೆ ಮೇಲೆ ಹೇಳ್ಯಾರಲ್ಲ ಅವರು ಏನು ಹೇಳಿದರು, ಉಂಗುಷ್ಟದ ಮನೆಯ ಸೋಂಕಲೊಡನೆ ಹರಿದುದು ನೋಡಯ್ಯ ಕೂಡಲ ಸಂಗಮ ನಿಮ್ಮ ಶ್ರೀಪಾದದ ಬೆಳಗ ಕಂಡು ಎನ್ನಂತರಂಗದ ಕತ್ತಲೆ ಓಡಿತ್ತು. ಇಂತೂ ಬಸವರಾಜ ದೇವರು ದೀರ್ಘದಂಡ ನಮಸ್ಕಾರ ಮಾಡುತ್ತಿರಲು ಪ್ರಭುದೇವರ ನಿಜಮೂರ್ತಿ, ಪ್ರಭುದೇವರ ನಿಜಮೂರ್ತಿ ನಿರಾಕಾರ ಸ್ಥಳದೊಳು ನಿಂದು ನಮಸ್ಕಾರಾದಿ ಕ್ರಿಯೆಗಳಿಗೆ ಅಸಾಧ್ಯವಾಗಿರ್ಪ ಪ್ರಸ್ತಾವದ ವಚನ. ಪ್ರಸ್ತಾವದ ವಚನ ಏನು ಹೇಳಿದ್ರಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಇದನ್ನು ಹೊಳ್ಳಿ ನಮಸ್ಕಾರ ಮಾಡ್ಕೊಂತನ ಬಸವಣ್ಣವ್ರು ಹೇಳ್ತಾರೆ, ರೂಪು ಅರೂಪಿನಲ್ಲಿ ನಿಂದಿತ್ತು, ರೂಪು ಅರೂಪಿನಲ್ಲಿ ನಿಂದಿತ್ತು, ಅರೂಪು ನಿಜರೂಪನವಗ್ರಹಿಸಿತ್ತು, ಅರೂಪು ನಿಜರೂಪವನ್ನು ನವನುಗ್ರಹಿಸಿತ್ತು, ನಿಜರೂಪು ನಿರ್ಣಯದಲ್ಲಿ ನಿಷ್ಪತ್ತಿಯಾಯಿತ್ತು. ನಿಷ್ಪತ್ತಿಯಾದ ನಿಜ ಶರಣರ ನಿಲವು ಕಾಯವಿಡಿದು ಕಂಡೆನೆಂದರೆ ಕಾಣಬಹುದೇ. ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರ ನಿಲವು ಎನಗೆ ಸಾಧ್ಯ ಒಪ್ಪುದೇ. ನಮಸ್ಕಾರ ಮಾಡ್ಕೋ ಅಂತ ಹೇಳಕತ್ತಾರ ಅವ್ರು. ಏನು ಹೇಳಿದ್ರು ಅವರು, ರೂಪು ಅರೂಪಿನಲ್ಲಿ ನಿಂದಿತ್ತು. ಏನು ಮಹಾಶರಣ ಅಲ್ಲಮ ಪ್ರಭುದೇವರ ಸ್ಥೂಲ ಕಾಯ ಸ್ವರೂಪ ಕಣ್ಣಿಗೆ ಕಾಣಾಕತೈತಿ, ಸ್ಥೂಲ ಕಾಯ ಸ್ವರೂಪ ಕಣ್ಣಿಗೆ ಕಾಣಾಕತೈತಿ. ಅದರ ನಿರವಯ ಲಿಂಗದಲ್ಲಿ ಬೆರೆಸಿ ಅಕಾಯವಾಗಿದೆ. ಅದು ಅವರು ಶರೀರ ಹೊತ್ಕೊಂಡು ಬಂದಾರಂದ್ರು ಅದು ಅಕಾಯ ಶರೀರ ಅಂತಾರೆ ಅವರು. ಶರೀರ ಇದ್ದೂ ಇಲ್ಲದಂಗೆ ಅದು ನಿರವಯ ಲಿಂಗವಾಗಿ ನಿಂತಿದೆ. ಆ ಅರೂಪು ನಿಜರೂಪವನ್ನು ಅವಗ್ರಹಿಸಿದೆ. ಆ ನಿರವಯ ಲಿಂಗದಲ್ಲಿ ಒಂದಾಗಿನಿಂದ ಮಹಾಶರಣರ ಅಕಾಯವು ತನ್ನ ಮೂಲ ನಿಜ ಸ್ವರೂಪವಾದ ನಿರವಯ ನಿರಾಕಾರ ಅಳವಡಿಸಿಕೊಂಡು ಅವ್ರು ಏನು ಮಾಡ್ಯಾರ ಅಂದ್ರೆ ಅಲ್ಲಿ ಈ ರೀತಿಯಾಗಿ ಶರೀರ ಹೊತ್ಕೊಂಡು ಬಂದರೂ ಅವರು ನಿಜ ಸ್ವರೂಪ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಮ್ಮ ಲೋಕಕ್ಕೆ ನಿಂತಾರ. ಅವರು ನಿಜರೂಪ ನಿರ್ಣಯದಲ್ಲಿ ನಿಷ್ಪತ್ತಿಯಾಗಿತ್ತು. ಅಂದರೆ ನಿಷ್ಪತ್ತಿ ಅಂದರೆ ಪರಿಪಕ್ವವಾಗಿ, ನಿಷ್ಪತ್ತಿ ಎಂಬ ಹಣ್ಣು ಅಂತ ಅದು ಪರಿಪಕ್ವವಾದ ಹಣ್ಣು. ಆ ನಿರವಯ ಲಿಂಗದಲ್ಲಿ ತಾನಿಲ್ಲದಂತೆ ಏನೋ ಬೆರೆದು ಏಕವಾದ ಸ್ಥಿತಿ ಅದು. ಆ ನಿರಾಕಾರ ಲಿಂಗದಲ್ಲಿ ಬೆರೆದು ಸ್ವಾನುಭಾವದ ನಿಜ ನಿರ್ಣಯದಲ್ಲಿ ನಿಂದ ಶರಣರ ಇರುವು, ಹೌದಾ, ಪ್ರಭುದೇವರ ಇರುವು ಹೆಂಗೈತೆ ಅಂದರೆ ಆ ನಿರವಯ ಲಿಂಗದಲ್ಲಿ ಬೆರೆದು ತಾನಿಲ್ಲದಂತೆ ಏಕವಾಗಿ ಬಟ್ಟ ಬಯಲಾಗಿದೆ. ಇಂಥ ಬಟ್ಟ ಬಯಲ ಸ್ಥಿತಿಯಲ್ಲಿ ಅಂಗಧರಿಸಿಕೊಂಡು ಬಂದಂಥ ಪ್ರಭುದೇವರು ಸ್ಥಿತಿ ಏನು? ಬಟ್ಟ ಬಯಲ ಸ್ಥಿತಿ. ಅದು ಸ್ಥಾವರಕ್ಕೆ ಏನು ಸಾಕಾರ ರೂಪವಾಗಿ ಬಂದು ನಿಂತೈತಿ ಅಂದ ಕ್ಷಣಕ್ಕೆ ಅದು ನಮ್ಮಂಥ ಸಾಕಾರ ರೂಪಿ ಲಿಂಗ ಶರೀರ ಅಲ್ಲದು, ಅದು ಅಕಾಯ. ಅದು ಕಾಯ ಕಣ್ಣಿಗೆ ಕಾಣಕತ್ರೂ ಕೂಡ ಅದು ಅಕಾಯ. ಯಾಕಂದ್ರೆ ಅಂತರಂಗದಲ್ಲಿ ಬಟ್ಟ ಬಯಲ ಸ್ಥಿತಿಯಲ್ಲಿ ಐತೆ, ಬಟ್ಟ ಬಯಲ ಸ್ಥಿತಿಯಲ್ಲಿ ಐತೆ.
ಈ ನಿಷ್ಪತ್ತಿಯಾದ ನಿಜ ಶರಣರ ನಿಲುವು ಕಾಯಬೇಡಿದು ಕಂಡೇನೆಂದರೆ ಕಾಣಬಹುದೇ. ನಾವು ನೋಡಿದ್ರೆ ಬಟ್ಟ ಬಯಲು ಸ್ಥಿತಿಯೊಳಗೆ ಇಲ್ದನ ಬರೀ ಕಾಯಿ ಹಿಡ್ಕೊಂಡು ಬಂದವ್ರು. ನಾವು ಶರೀರವನ್ನೇ ನಂಬಿ ನಾವು ಕಣ್ಣಿಗೆ ನಮ್ಮದು ಶರೀರ ಕಾಣಾಕತೈತಿ, ಅವ್ರದ್ದು ಶರೀರ ಕಾಣಾಕತೈತಿ. ಅವರು ಹಂಗೆ ಧರಿಸ್ಕೊಂಡು ನಿಂತಾರೆ, ನಾವು ಹಂಗೆ ಆದ್ರೆ ಅವ್ರ ಸ್ಥಿತಿ ಏನೈತಿ ಒಳಗೆ, ಅದು ಬಟ್ಟ ಬಯಲು ಸ್ಥಿತಿ ಐತಿ. ನಮ್ಮದು ಬಟ್ಟ ಬಯಲು ಸ್ಥಿತಿ ಅಲ್ಲ. ನಮ್ದು ಏನಾಗೈತಿ, ಅಕಾಯ ಸ್ಥಿತಿ ಬಂದಿಲ್ಲ ನಮಗೆ. ಕಾಯ ಸ್ಥಿತಿನ ಒಳಗೂ ಹಂಗೆ ಹೊರಗೂ ಹಂಗೆ ಅದೇವ್ ನಾವು. ಹೌದಾ? ಒಳಗೂ ಹಂಗೆ ಹೊರಗು. ಈ ಬೆಳವಲು ಹಣ್ಣು ನೋಡ್ಕೊಂಬಿಡ್ರಲ್ಲ ನೀವು, ಈಗ ಅರ್ಥ ಮಾಡ್ಕೊಂಬಿಡೋನು. ಈಗ ಆಣೆ ನುಂಗಿದ ಬೆಳವಲು ಹಣ್ಣು ಹೊರಗೆ ಕಾಣಾಕತೈತಿ, ಈ ಆಣೆ ನುಂಗ್ಲಾರದ ಬೆಳವಲು ಹಣ್ಣು ಹೊರಗೆ ಕಾಣಾಕತೈತಿ. ಕಣ್ಣಿಗೆ ಕಾಣಕ್ಕೆ ಎರಡೂ ಅದಾವ, ಕಾಯ ರೂಪ. ಆದರೂ ಆಣೆ ನುಂಗಿದ ಬೆಳವಲು ಹಣ್ಣು ಅಕಾಯ ಸ್ಥಿತಿ ಬಂದೈತೆ, ಅದು ಒಳಗೆ ಬಟ್ಟ ಬಯಲ ಸ್ಥಿತಿ ಐತಿ. ಈ ಉದಾಹರಣೆ ಸೂಟ್ ಆಗತ್ತೆ ಅಂತ ಅನಿಸ್ತೈತೆ ನಾವು. ಸೊ ನಮ್ಮ ಏನದ ಒಳಗೆ ತುಂಬಿಕೊಂಡವು, ಬಯಲ ಸ್ಥಿತಿ ಇಲ್ಲ. ಇನ್ನು ಆ ಬಟ್ಟ ಬಯಲ ಸ್ಥಿತಿಯಲ್ಲಿ ಏರಿದಂಥ ಆ ಅಕಾಯ ಸ್ಥಿತಿಯಾಗಿದ್ದಂಥ ಆ ಕಾಯವನ್ನು ನಾವು ಬಟ್ಟ ಬಯಲ ಸ್ಥಿತಿಯಲ್ಲಿ ಏರ್ಲಾರ್ದವ್ರನ್ನ ಹೆಂಗೆ ಕಾಣಕ್ಕೆ ಸಾಧ್ಯಕತಿ ಅನ್ನಕತ್ತಾರ ಅವರು. ಹೆಂಗೆ ಕಾಣಕ್ಕೆ ಸಾಧ್ಯಕತಿ? ಅವ್ರನ್ನ ತಿಳ್ಕೊಬೇಕಾಗಿತ್ತಂದ್ರೆ ನಾವು ಅವ್ರು ಯಾವ ಮಟ್ಟಕ್ಕೆ ಏರ್ಯಾರಲ್ಲ ಆ ಮಟ್ಟಕ್ಕೆ ಏರಿದ್ರೆ ಅವ್ರನ್ನ ತಿಳ್ಕೊಬೋದು. ಹೌದಿಲ್ರಿ? ನಾವು ಇಲ್ಲಿ ನಿಂತೇವಿ, ಅವ್ರು ಅಲ್ಲಿ ಅದಾರ. ಇಲ್ಲಿ ನಿಂತ ಅವ್ರ ಬಗ್ಗೆ ಏನು ಹೇಳೋದೈತಿ? ಅವರು ಅಷ್ಟು ಹತ್ರಕ್ಕೆ ಅದಾರ, ನಾವು ಇಲ್ಲಿ ತಳಗದೇವಿ. ಅವ್ರ ಬಗ್ಗೆ ನಾ ಹೇಳೋದು ಏನೈತಿ? ನಾ ಎಷ್ಟು ಎತ್ತರಕ್ಕೆ ಅದನ್ನ ಅಷ್ಟು ಎತ್ತರಕ್ಕೆ ಅವ್ರನ್ನ ತೊಗೊಂಬಂದು ಹೇಳ್ಬೇಕಾಗತ್ತೆ ಹೊರತು ನಾ ಇನ್ನೂ ಅವ್ರ ಎತ್ತರಕ್ಕೆ ಹೋಗೇ ಇಲ್ಲಲ್ಲ. ನನ್ನ ಪ್ರಮಾಣ ಇಷ್ಟ ಐತಿ, ನನ್ನ ಕೈಯಾಗಿರೋ ಟೇಪ್ ಇಷ್ಟ ಐತಿ, 1 ಮೀಟ್ರದ್ದು ಐತಿ. ನಾ ಎಟ್ಟತ್ತಿದ್ರು ಅದ 1 ಮೀಟ್ರ್ ಟೇಪ್ನಾಗ ಅಳದು ಹೇಳ್ಬೇಕು, ನಾ ಇಷ್ಟ ಐತಿ ಇಷ್ಟ ಐತಿ ಇಷ್ಟ ಐತಿ. ಆ ಎತ್ತರಕ್ಕೆ ನನಗೆ ಹೋಗಕ್ಕಾಗೋದಿಲ್ಲ. ಹಂಗಾರೆ ಹೆಂಗೆ ಹೇಳೋದು? ಅವ್ರನ್ನ 1 ಮೀಟ್ರ್ ಟೇಪ್ನಾಗ ಬಡ್ದಾಡಿಸೋದು ನಾವು. ನಮಗೆ ಎಷ್ಟು ಅರಿವಿನ ಮಟ್ಟ ಐತಲ್ಲ ಅಷ್ಟ ನಾವು ಇನ್ನೊಬ್ಬರ ಬಗ್ಗೆ ಕುಂತು ಮಾತಾಡ್ತಿರ್ತೇವೆ ಹೊರತು ಅವ್ರ ನಿಲುವನ್ನು ಸ್ಪಷ್ಟವಾಗಿ ಹೇಳೇವೆ ಅಂದ್ರೆ ಅದು ಸುಳ್ಳು. ಇದು ಜಗತ್ತಿನೊಳಗೆ ಯಾರು ಮಾತಾಡಿದ್ರು ಇದೇ ಮಾತಾ ಮತ್ತು ನಾ ಹೇಳಾಕತ್ತೇನೆ. ನಾ ಮಾತಾಡಿದ್ರು ಅಷ್ಟೇ, ಇನ್ನೊಬ್ರು ಮಾತಾಡಿದ್ರು ಅಷ್ಟೆ. ಯಾರು ಮಾತಾಡಿದ್ರು ಇಷ್ಟ ಇದು. ನಾನು ನನ್ನ ಎತ್ತರಕ್ಕೆ ಮಾತಾಡಕತ್ತೇನೆ, ಇನ್ನೊಬ್ರು ಅವ್ರ ಎತ್ತರಕ್ಕೆ ಮಾತಾಡಕತ್ತಾರ, ಮತ್ತೊಬ್ರು ಅವ್ರ ಎತ್ತರಕ್ಕೆ ಮಾತಾಡಕತ್ತಾರ, ಮತ್ತೊಬ್ರು ಅವ್ರ ಎತ್ತರಕ್ಕೆ ಮಾತಾಡಕತ್ತಾರ. ಯಾರ ಬಗ್ಗೆ? ಶರಣರ ಬಗ್ಗೆ. ಯಾವ್ದು ಖರೆ? ಶರಣರು ಹೆಂಗೆ ಅದಾರ ಅಂತ ಯಾರಿಗೆ ಹೇಳಕ್ಕೆ ಸಾಧ್ಯಕೈತಿ? ಅವ್ರ ಎತ್ತರಕ್ಕೆ ಹೋದವ್ರು ಯಾರು ಅದಾರನ? ಅವ್ರ ಎತ್ತರಕ್ಕೆ ಹೋದವ್ರು ಯಾರು ಇದ್ರೆ ಅವ್ರ ಬಗ್ಗೆ ಹೇಳಿದ್ದು ಕರೆಕ್ಟ್ ಆಕತಿ. ಈಗ ಪ್ರಭುದೇವ್ರ ಎತ್ತರಕ್ಕೆ ಬಸವಣ್ಣವ್ರು ಅದಾರ, ಬಸವಣ್ಣವ್ರ ಎತ್ತರಕ್ಕೆ ಪ್ರಭುದೇವ್ರು ಅದಾರ. ಅದಕ್ಕೆ ಇವ್ರು ಅವ್ರ ಬಗ್ಗೆ ಹೇಳಿದ್ದು, ಅವ್ರು ಇವ್ರ ಬಗ್ಗೆ ಹೇಳಿದ್ದು ಕರೆಕ್ಟ್. ಇದು ನಾ ಹೇಳಕತ್ತೀನಿ. ಇಲ್ಲಿ ಈ ತೆರನಾಗಿ ಪರಶಿವನ ಶರಣ ಪ್ರಭುದೇವರ ನಿಲುವು ಸ್ವಯಲಿಂಗದ ನಿಲುವು, ಅಕಾಯ ಚರಿತದ ನಿಲುವು. ಕಾಯಭಾವದಲ್ಲಿ ಕಾಣುವೇನೆಂದರೆ ನಾನು ಅಕಾಯ ಭಾವ ಇಟ್ಕೊಂಡು ಅವ್ರನ್ನ ಕಾಣಕತ್ರ ಕಾಣ್ತೇನೆ. ಇಲ್ಲ ಅಂದ್ರೆ ನಾ ಕಾಯ ಭಾವ ಇಟ್ಕೊಂಡು ಅವ್ರನ್ನ ನೋಡ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ನಾ ಅಂದರೆ ಯಾರು? ಬಸವಣ್ಣವ್ರು ಅಷ್ಟೇ ಅಲ್ಲ, ನಮಗೆಲ್ಲರಿಗೂ. ನಾವೆಲ್ಲರೂ ಮಹಾತ್ಮರು ನೋಡ್ಬೇಕಾಯ್ತಂದ್ರೆ ನಾವು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಭಾವದಲ್ಲಿ ಇಟ್ಕೊಂಡು ಅವ್ರು ನೋಡಕತ್ರ ನಮಗೆ ಕಾಣ್ತಾರೆ. ಅವರಲ್ಲಿ ಏನು ವಿಶೇಷತೆ ಕಾಣೋದಿಲ್ಲ. ಅವ್ರನ್ನ ನೋಡೋ ಭಾವನೆ ನಮ್ಮ ಹತ್ರ ಬೇರೆ ಇತ್ತಂದ್ರೆ ಅವ್ರು ಹೆಂಗೆ ಅದಾರ ಕಾಣ್ತಾರೆ. ಅವಾಗ ಈಗ ದೂರದ್ದು ಕಾಣವಲ್ದು ನಮಗೆ ದೂರದ್ದು ಕಾಣವಲ್ದು ಅಂತಂದ್ರೆ ಬೈನಾಕ್ಯುಲರ್ ಹಚ್ಚಿ ನೋಡ್ರಿ ಕಾಣ್ತೈತಿ. ದುರ್ಬಿನ್ ಹಚ್ಕೊಂಡು ನೋಡ್ರಿ ಕಾಣ್ತೈತಿ. ದುರ್ಬಿನ್ ಹಚ್ಕೊಳಕ್ಕಿಂತ ಮುಂಚೆ ಕಂಡಿಲ್ಲ ಅಂದ್ರೆ ಇಲ್ಲ ಅನ್ನೋದು ಐತಿ. ಕಾಣಲಾರದ್ದನ್ನು ನೀವು ಕಾಣಿಸ್ಕೊಳಂಗೆ ಮಾಡ್ಬೇಕಂದ್ರೆ ಅದಕ್ಕೊಂದು ನಿಮ್ಮ ದೃಷ್ಟಿಗೆ ಒಂದು ಏನೋ ಬಲ ಜೋಡಿಸ್ಕೊಂಡ್ರಿ. ಆ ದೃಷ್ಟಿಯ ಶಕ್ತಿ ಅದಕ್ಕೇನು ಬಲ ಜೋಡಿಸ್ಕೊಂಡಿರಲ್ಲ. ಆ ಬಲ ಜೋಡಿಸ್ಕೊಂಡ್ರೆ ಪರಿಣಾಮವಾಗಿ ಕಾಣಲಾರದ್ದು ಇಲ್ಲಿವ್ರಿಗೆ ಕಾಣೋದು ಸ್ಪಷ್ಟವಾಗಿ ಕಾಣಕತ್ತೈತೆ ಅಂದ್ರೆ ಹಂಗೆ ಇದು. ಅಕಾಯ ನಿಲುವನ್ನು ಹೊಂದಿದಂಥ ಶರಣರನ್ನ ನಾವು ನೋಡಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಅಕಾಯ ಭಾವನೆ ಇರಬೇಕು. ಕಾಯ ಭಾವ ಇಟ್ಕೊಂಡು ಅವ್ರನ್ನ ನಾನು ನೋಡ್ತೇನೆ ಅಂದ್ರೆ ಇದೇ ಸಾಮಾನ್ಯ ದೃಷ್ಟಿ ಇಟ್ಕೊಂಡು ನಾನು ನೋಡ್ತೇನೆ. ಸಾಮಾನ್ಯ ದೃಷ್ಟಿಗಿರೋ ಶಕ್ತಿ ಎಷ್ಟೈತಿ? ಭಾಳ ಅಂದ್ರೆ ಇಲ್ಲೊಂದು 100 ಬಿಟ್ರೆ ಆಚೆ ಕಡೆಯಿಂದ ಇನ್ನೊಂದು ಕಾಣಬಹುದು. ಅದನ್ನು ದಾಟಿ ನೋಡ್ಬೇಕಂದ್ರೆ ಶಕ್ತಿ ಇಲ್ಲ ಇದಕ್ಕೆ ಸಾಮಾನ್ಯ ದೃಷ್ಟಿಗೆ. ಹೌದಾ? ಈ ಶಕ್ತಿ ಇಲ್ಲದ ದೃಷ್ಟಿನ ತೊಗೊಂಡು ನಾನು ಅಲ್ಲಿದ್ದು ನೋಡ್ತೀನಿ, ಅದು ಕಾಣವಲ್ದಂದ್ರೆ ಅದು ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಶರಣರನ್ನು ನೋಡ್ಬೇಕಂತ ಅವ್ರು ಹೇಳಾಕ್ತಾರೆ. ಅಕಾಯ ಭಾವದಲ್ಲೇ ಅವ್ರನ್ನ ನೋಡ್ಬೇಕಾಗತ್ತೆ ನಾವು ಅನ್ನುವಂಥದ್ದು. ಹಿಂಗೆ ಹೇಳಿ ಶರಣರ ನಿಜ ನಿಲುವಿನಲ್ಲಿ ಲೋಕಕ್ಕೆ ಈ ರೀತಿ ನೋಡ್ಬೇಕಂತವರು ಏನು ಸಂದೇಶ ಕೊಟ್ಟರು. ಅಷ್ಟಲ್ದನೆ
ಮತ್ತೆಯೂ ಮಹಾಶರಣರ ಬಯಲ ನಿಲವಿನ ನಿಜವನಿಲ್ಲಿ ಬಸವ ಮಹಾಗುರು ತಂದೆಯವರು ಹೆಂಗೆ ನಿರೂಪಿಸ್ತಾರಂತಂದ್ರೆ, ತೋರುವನಯ್ಯ ಶಿವನು, ಅಡಗುವನಯ್ಯ ಶಿವನು, ತೋರುವನಯ್ಯ ಶಿವನು, ಅಡಗುವನಯ್ಯ ಶಿವನು, ಕಂಗಳ ಮುಂದೆ ಕಾಯಗೊಂಡು ಮನದ ಮುಂದೆ ಕನಸಾಗಿ ಕಾಡುವನಯ್ಯ ಶಿವನು. ನೋಡ್ರಿ, ಕನಸಾಗಿ ಕಾಡುವನಯ್ಯ ಶಿವನು. ಕಾಡ್ತನ ಅನ್ನೋ ಶಬ್ದ ಅಕ್ಕಮಹಾದೇವಿ ವಚನದಲ್ಲಿ ಕೆಲವು ಬರ್ತಾವೆ. ಹೌದಾ? ಅಕ್ಕಮಹಾದೇವಿ ತಾಯಿಯವರ ವಚನದಲ್ಲಿ ನಮಗೆ ಬರ್ತಾವೆ. ಎಲ್ಲಿದ್ರಿ, ಏನಿದ್ರಿ, ಹಿಂಗ್ಯಾಕಂತ ಆ ಭಾವದಲ್ಲಿ ಕೇಳಾರ. ಇಲ್ಲಿ ನೋಡ್ರಿ, ಬಸವಣ್ಣವ್ರು ಹೇಳಾಕ್ತಾರೆ, ಕಾಡುವನಯ್ಯ ಶಿವನು ಒಂದೆಡೆಯಲ್ಲಿದ್ದು ಹಲವು ಎಡೆಯಲ್ಲಿ ತೋರುವನು. ಒಂದು ಕಡೆ ಇರ್ತಾನ, ಮತ್ತೆಲ್ಲೆಲ್ಲೋ ಕಾಣ್ತಿರ್ತಾನ. ಹಲವೆಡೆಯಲ್ಲಿದ್ದು ಒಂದೆಡೆಯಲ್ಲಿ ರೂಪ ಆಗಿಪ್ಪನು. ಅವ ನೋಡಿದ್ರೆ ಎಲ್ಲ ಕಡೆ ಅದಾನ, ಒಂದು ಕಡೆ ಮುಂದೆ ರೂಪ ಆಗಿ ನಿಂತಾನ. ಎತ್ತತ್ತ ನೋಡಿದತ್ತ ನೀನೇ ದೇವ ಅಂತೇವಿ. ಎಲ್ಲ ಕಡೆನೂ ನೀನೇ ಅದೇ ಅಂತ ಸಕಲ ವಿಸ್ತಾರದರು ಅದು ರೂಪುಗೊಂಡು ಒತ್ತಟ್ಟಿ ನಿಂತಿರ್ತಾನಂತ. ಇಲ್ಲಿ ಬಂದು ನಿಂತಾರೆ ಪ್ರಭುದೇವರು, ರೂಪುಗೊಂಡು ಒತ್ತಟ್ಟಿ ನಿಲ್ತಾನ. ಒಂದೆಡೆಯಲ್ಲಿದ್ದು ಹಲವು ಎಡೆಯಲ್ಲಿ ತೋರುವನು, ಹಲವೆಡೆಯಲ್ಲಿದ್ದು ಒಂದೆಡೆಯಲ್ಲಿ ರೂಪ ಆಗಿಪ್ಪನು. ಕೂಡಲ ಸಂಗಮ ದೇವರು ಚಿನುಮಯನಾಗಿ ನನಗೆ ಅಸಾಧ್ಯವಾದನು. ಬಸವಣ್ಣವರಿಗೆ ಕೂಡಲ ಸಂಗಮ ದೇವರು ಅಸಾಧ್ಯವಾಗಿಬಿಟ್ರಂತ, ಚಿನುಮಯನಾಗಿ. ಅಸಾಧ್ಯ ಆಗ್ಯಾರ ಕೂಡಲ ಸಂಗಮ ದೇವ್ರವ್ರಿಗೆ? ಆಗಿಲ್ಲ. ಅಸಾಧ್ಯ ಆಗ್ಯಾರ ಅಂತ ಹೇಳಕ್ಕಂದ್ರೆ ನಮಗೆ ಅಸಾಧ್ಯ ಆಗಿದ್ದನ್ನು ಅವ್ರಿಗೆ ಅಸಾಧ್ಯ ಅಂತ ಹೇಳ್ಯಾರ ಅವರು. ನಮಗೆಲ್ಲರಿಗೂ ಈ ರೀತಿ ಅಸಾಧ್ಯ ಆಗ್ಯಾನ. ಯಾಕಂದ್ರೆ ಆತನ ನಿಲುವು ಆ ರೀತಿ ಐತಿ. ಏನಂತ ಐತಿ? ಒಂದು ಕಡೆ ಇದ್ರೆ ಒಂದು ಕಡೆ ಇಲ್ಲ. ಪರಶಿವನಿಗೆ ರೂಪಿಲ್ಲ, ಸಾವಿಲ್ಲದ, ರೂಪಿಲ್ಲದ, ಇಲ್ಲದ, ಕೇಡಿಲ್ಲದ, ಚಲುವಂಗಾನೊಲಿದನಯ್ಯ. ಅದನ್ನ ಹೇಳಾಕತ್ತಾರೆ, ರೂಪಿಲ್ಲ. ಅವನು ನಿರಾಕಾರ ನಿಜ ವಸ್ತು. ಅರಿವಿನ ಅನುಭವ ದೃಷ್ಟಿಗೆ ಮಾತ್ರ ಆತ ತೋರ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಆತ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮರವೆಯ ದೃಷ್ಟಿಗೆ ಮರೆಯಾಗುವನು. ದೃಷ್ಟಿ ಮರೆವೇ ಆಗಿತ್ತಂದ್ರೆ ಆತನು ಮರೆ ಆಗ್ತಾನಂತ. ನಮಗೆ ಅದಾನವ ಎಲ್ಲ ಕಡೆ ಅದಾನ, ನಮಗೆ ಕಾಣುವಲ್ಲ ಅಂದ್ರೆ ಏನು? ನಮಗೆ ಕಾಣುವಲ್ಲ ಅಂದ್ರೆ ನಾವು ಇಲ್ಲನ? ಅವ ಅದಾನ, ನಮಗೆ ಕಾಣುವಲ್ಲ ಅಂದ್ರೆ ನಮ್ಮ ದೃಷ್ಟಿ ಮರವೇ ಆಗೈತಿ. ಅದಕ್ಕೆ ಮರವೆ ದೃಷ್ಟಿಗೆ ಅದು ಕಾಣವಲ್ದು. ಆ ಮರವೆಯ ಪರದೆಯನ್ನು ಸರಿಸಿದನ್ನು ಕಾಣ್ತಾನ. ಯಾಕೆ ಕಾಣೋದಲ್ಲ? ಡಾಕ್ಟ್ರ್ ಒಳಗೆ ಅದಾನ, ಮುಂದೊಂದು ಸ್ಟ್ಯಾಂಡ್ ಇಟ್ಟಾನ, ಕಾಣವಲ್ಲ. ಅದನ್ನು ಸರಿಸಿ ಹೊರಗೆ ಬಂದ್ರೆ ಡಾಕ್ಟ್ರ್ ಕಾಣ್ತಾನೆ, ನಮಗೆ ಕಾಣೋದಿಲ್ಲ, ಕಾಣ್ತಾನೆ. ಮತ್ತು ಅದು ಪರದೆ ಹಾಕ್ಯಾರ, ಒಳಗೆ ಡಾಕ್ಟ್ರ್ ಅದಾರ ಅಂದ್ರೆ ಡಾಕ್ಟ್ರ್ ಇಲ್ರಿ ಇಲ್ಲ ಅಂತ. ಹೆಂಗೆ ಕಾಣವಲ್ರಿ ಅವ್ರು ಅಂತಂದ್ರೆ ಪರದೆ ಹಾಕ್ಯಾರೋ ತೆಗಿ ಅಂತಾರೆ ಅವ್ರು. ಹುಚ್ಚ ನೋಡಿ, ಒಳಗೆ ತೆಗೆದು ಪರದೆ ತೆಗೆದು ನೋಡಿ, ಇಲ್ಲಿ ಬಿಡ್ರಿ, ಮತ್ತು ಕಾಣಲಿಲ್ಲ ಅದಕ್ಕೆ ಬಂದೇನಾದ್ರು ಹುಚ್ಚ ತಿಳಿದವ್ರು ಏನಂತಾರೆ, ಪರದೆ ಐತಿ ಇಲ್ಲೇ ಸರ್ಸ್ ಅವ್ರು ಅದಾರಿಲ್ಲ. ಅದಾರ. ಹಂಗೆ ದೇವರು ಪರಶಿವಸ್ತು ಹಂಗೆ. ಅದಕ್ಕೆ ಅವ್ರು ಹೇಳಿದರು, ಅಂಥ ಮಹಾಗಣ ಪರಶಿವನು ಶರಣ ರೂಪದಿಂದ ಬಂದರು, ಪ್ರಭುದೇವ ರೂಪದಿಂದ ಬಂದರು, ಕಣ್ಣ ಮುಂದೆ ಕಾಯ ಸ್ವರೂಪವಾಗಿ ಕಾಂಡು ಮನದ ಮುಂದೆ ತೋರದೆ ತೋರಿದಂತೆ ಕನಸಾಗಿ ಕಾಡುವನು. ಬಂದು ನಿಂತಾರಂದ್ರೂ ನನಗೆ ಕಂಡಲಿಲ್ಲ ಲೋಪ ಅಂದ್ರವರು. ನನಗೆ ಮರು ಆತಲ, ಅವ್ರ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲದ, ಅಚಾತುರ್ಯ ಆತಲ. ಬಂದು ತೋರಿ ನಿಂತ್ರು ನನಗೆ ಕಾಣದಂಗೆ ಆಗತ್ತಲ್ಲ, ಒಂದು ಕ್ಷಣ ನನಗೆ ಮರು ಆತಲ್ಲ, ಅಲ್ಲೇ ಮರು ಆತು. ಅದನ್ನ ಹೇಳಾಕತ್ತಾರ. ತೋರಿದಂತೆ ಕನಸಾಗಿ ಕಾಡುವನು, ಅವನು ಸರ್ವವ್ಯಾಪಿ. ಆದರೂ ಶರಣ ರೂಪದಿಂದ ಕಾಯಗೊಂಡು ಒಂದೆಡೆಯಲ್ಲಿದ್ದರೂ ಹಲವೆಡೆಯಲ್ಲಿ ತೋರುವನು, ಹಲವೆಡೆಯಲ್ಲಿದ್ದರೂ ಶರಣ ರೂಪದಿಂದ ಒಂದೆಡೆಯಲ್ಲಿ ಸಾಕಾರ ರೂಪವಾಗಿರುವನು. ಇದು ನಿರವಯ ಪರಶಿವನ ಲೀಲೆ. ಆತನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚಿನ್ಮಯ ಸ್ವರೂಪನು. ಅದಕ್ಕಾಗಿ ನನ್ನ ಸ್ಥೂಲ ದೃಷ್ಟಿಗೆ ಅಸಾಧ್ಯವಾಗಿರುವನು. ಅದಕ್ಕೆ ನನಗೆ ಕಾಣಲಿಲ್ಲ. ನೀವು ಯಾರಂತ ನನಗೊಮ್ಮೆ ಗೊತ್ತಾಗದೆ ಏನೋ ಒಂದು ಕ್ಷಣ, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಮರುವು ಆಗಿಬಿಡುತ್ತೆ ನಂದು. ಹೀಗಾಗಿ ಆ ಚಾತುರ್ಯ ಆಗೈತೆ ಅಂತ ಹೇಳ್ಕೊಬೇಕಾಗೈತೆ ಅವರು. ಯಾರಿಗೆ? ಪ್ರಭುದೇವರಿಗೆ. ಮತ್ತು ಕನ್ವಿನ್ಸ್ ಮಾಡಾಕತ್ತಾರ ಅವರು. ಪ್ರಭುದೇವರಿಗೆ ಕನ್ವಿನ್ಸ್ ಮಾಡಿ ಮತ್ತೆ ಹೇಳ್ತಾರೆ. ಕಂಟಿನ್ಯೂ ಆಸ್ಪದ ಕೊಡೋಲ್ರ ಪ್ರಭುದೇವ್ರಿಗೆ ಮಾತಾಡೋಕೆ, ಆಸ್ಪದನ ಕೊಡೋಲ್ರ ಅವರು. ಮತ್ತು ಹಂಗೆ ಕಂಟಿನ್ಯೂ ಅವ್ರಿಗೆ ಎಷ್ಟು ಇದಾಗಿಬಿಟ್ಟೈತೆ ನೋಡ್ರಿ. ಬಸವಣ್ಣವ್ರಿಗೆ ಹೇಳ್ತಾರೆ ಅವರು, ಕಂಡ ಹರೆಂದು ಕಂಗೆ ಮರೆ ಮಾಡಿದ, ಕೇಳಿ ಹರೆಂದು ಕಿವಿಗೆ ಮರೆ ಮಾಡಿದ, ಮುಟ್ಟಿ ಹರೆಂದು ಕೈಗೆ ಮರೆ ಮಾಡಿದ, ಸೋಂಕಿ ಹರೆಂದು ತನುವಿಂಗೆ ಮರೆ ಮಾಡಿದ, ನೆನೆದ ಹರೆಂದು ಮನಕ್ಕೆ ಮರೆ ಮಾಡಿದ, ಅರಿದ ಹರೆಂದು ಅಂತರಂಗದಲ್ಲಿ ಮರೆ ಮಾಡಿದ, ಪೂಜಿಸಿ ಹರೆಂದು ಕ್ರಿಗೆ ಮರೆ ಮಾಡಿದ, ಕೂಡಲ ಸಂಗಮ ದೇವರೊಡನೆ ಅಹಂಕಾರವ ಮಾಡಿ ಕೆಟ್ಟ ಕೇಡನೆಂದು ಉಪಮಿಸುವೇನೋ.
ಅಹಂಕಾರ ಮಾಡಿಬಿಟ್ಟೆ ನಾನು. ಯಾರು ಹೇಳಾಕ್ತಾರೆ ಇದನ್ನು? ಅವ್ರ ಮಾತಿನಿಂದ ಹಗಲೆಲ್ಲ ಕೇಳಕ್ಕೆ ಸಾಧ್ಯ ನಾವು ಇದನ್ನು? ಸಾಧ್ಯ ಇಲ್ಲ. ಅಹಂಕಾರ ಎಷ್ಟು ಕೆಟ್ಟ ಅನ್ನೋದಕ್ಕೆ ನಮಗೆ ಹೇಳಾಕ್ತಾರೆ ಅಷ್ಟೇ ಅವರು. ಅಹಂಕಾರ ಮಾಡಿ ಕೆಟ್ಟೆನು, ಈ ಕೆಟ್ಟ ಕೇಡನ್ನು ಏನಂತ ಉಪಮಿಸಲಿ ನಾನು, ಇದನ್ನು ಎದರ ಜೋಡಿ ಹೋಲಿಸ್ಲಿ ಈ ಕೇಡನ್ನು ಅಂತ ಹೇಳಿದ್ರು ಅವರು. ಏನು ಹೇಳಿದ್ರು ಅವರು? ಕಂಡಹರೆಂದು ಕಂಗೆ ಮರೆ ಮಾಡಿದ. ಕಂಡಹರೆಂದು ಕಂಗೆ ಮಾಡಿ ಬಂದ್ರೆ ನೋಡ್ರಿ, ಅವ್ರು ಹೇಳ್ತಾರೆ ಇಲ್ಲಿ, ಅವ್ರು ಹೇಳ್ತಾರ ಅಹಂಕಾರ ಹೊತ್ತವರಿಗೆ ತಾನು ಕಾಣಬಾರದೆಂದು ಅಂಥವರ ಕರ್ಣೇಂದ್ರಿಯಗಳಲ್ಲೆಲ್ಲ ಮರವೆಯ ಮಂಜು ಮುಚ್ಚಿ ಮರೆ ಮಾಡುವನು. ಅಹಂಕಾರಗೊಂಡವ್ರಿಗೆ ಕಾಣಬಾರದಂತಂದು ಮರವಿಯ ಮಂಜುಗಡ್ಡೆಯನ್ನು ಆ ದೃಷ್ಟಿಗೆ ಮರೆಮಾಚಿ ಕಾಣದಂಗೆ ಹೊಕ್ಕಾಣಂತ ದೇವರು. ವಿಚಾರ ಮಾಡ್ರಿ, ಅದನ್ನ ಹೇಳಕತ್ತಾರ ಅವ್ರು. ದೇವ್ರ ಅವ ನಮಗೆ ಕಾಣಂಗಿಲ್ಲವ ಅಂದ್ರೆ ಏನು ಅರ್ಥ ಗೊತ್ತೇನ್ರಿ? ಇವ್ರ ದೃಷ್ಟಿಗೆ ನಾ ಬೀಳಬಾರ್ದಂತ ಅವನ ನಿರ್ಣಯ ಮಾಡ್ಕೊಂಡ್ಬಿಡ್ತಾನಂತ. ಅದನ್ನ ಹೇಳ್ಯಾರ ಬಸವಣ್ಣವ್ರು ಇಲ್ಲಿ. ಹೌದಾ? ತನ್ನ ನಿಜ ಸ್ವರೂಪವ ಕಾಣಬಾರದೆಂದು ಕಂಗಳಿಗೆ ಮರವೆಯ ಮರೆ ಮಾಡಿ, ತನ್ನ ತನ್ನ ಸ್ವರೂಪ ಕೇಳಬಾರದೆಂದು, ಆತನ ಸ್ವರೂಪದ ನಿಲುವನ್ನು ಕೇಳಬಾರದಂತ ಕಿವಿಗಳಿಗೆ ಮರವೆಯನ್ನೊಡ್ಡಿ ಮರೆ ಮಾಡಿದನು. ಕಿವಿ ಬಂದ್ ಮಾಡ್ತಾನಂತ, ಕಣ್ಣು ಬಂದ್ ಮಾಡ್ತಾನಂತ. ಮತ್ತು ನೋಡಿರಲ್ಲ, ಅಹಂಕಾರ ಇದ್ದವ್ರಿಗೆ ಏನು ಚಲೋ ಏನು ನೀತಿ ಪಾಠ ಹೇಳಿದ್ರು ಕಿವಿಗೂ ಹೋಗಂಗಿಲ್ಲ, ಕಣಿಗೂ ಕಾಣಂಗಿಲ್ಲ ಅವರು. ಅದನ್ನ ಯಾರು ಮಾಡಿರ್ತಾರಂತ? ಅವನ ಮಾಡಿರ್ತಾನಂತ. ಏನು ಮಾರಿ ಇವ್ರು ಏನು ಹೇಳಿದ್ರು ತಲೆಗೆ ಹಾಕೋಲ್ರಲ್ಲ ಇವ್ರಂತ ನಾವು ಅಂದು ಬರ್ತೇವೆ. ಖರೆ ಅದು ಅವನು ತಪ್ಪಲ್ಲಂತ ಅವನ ಮಾಡಿರ್ತಾನಂತ. ಅವನ ಹೋಲ್ ಬಿಡ, ಅವ್ರು ನೀ ಯಾಕೆ ಗುದ್ದಾಡ್ತೀವಿ ಅಂತ ನಾವು ತಿಳ್ಕೊಬೇಕು. ನಾವು ಹಂಗೆ ಅವ್ರ ಜೋಡಿ ಹೆಂಗೆ ಇರ್ಬೇಕಂತ ಗುರ್ತಾತಲ್ಲ ನಿಮ್ಗೆ. ಇದು ಅಸಾಧ್ಯದ ಮಾತು, ಇವ್ರಿಗೆ ನಾವು ಹೇಳಬಾರ್ದು ಅನ್ನುವಂಥ ಮಾತು. ಮುಂದೆ ತನ್ನ ಮುಟ್ಟಬಾರದೆಂದು ಆತನ ಸಮೀಪ ಬಂದ ಅವ್ರನ್ನ ಮುಟ್ಟಬಾರದಂತಂದು ದುಷ್ಕ್ರಿಯೆ ದುರಾಚಾರದ ಮರವೇ ಕೈಗೆ ಮರೆ ಮಾಡಿದನು. ದುಷ್ಕ್ರಿಯೆಗಳನ್ನು ಮಾಡಕ್ಕಸ್ತಾನಂತ ಮರೆ ಮಾಡಿ ಈ ಕೈಗಳ ಕಡೆಯಿಂದ ಮುಟ್ಟಿ ಇಟ್ಟಾನಂತ. ದುಷ್ಕ್ರಿಯೆ ಮರೆ ಮಾಡಿದನು. ದುರಾಚಾರದ ಮರವೆಯ ಕೈಗೆ ಮರೆ ಮಾಡಿದನು. ತನ್ನ ಸ್ಪರ್ಶಿಸಬಾರದೆಂದು ವಿಷಯ ಭೋಗ ಸ್ಪರ್ಶವ ತನುವಿನ ತ್ವಚೆಗೆ ತನ್ನ ನಿಜ ಸ್ವರೂಪ ನರಿಯಬಾರದೆಂದು ಅವರ ಅಂತರಂಗದಲ್ಲಿ ಮರವೆಯ ಮಾಯ ಮರೆ ಮಾಡಿ, ತನ್ನ ಭೃತ್ಯ ಭಕ್ತಿಯಿಂದ ಬರಮಾಡಿಕೊಳ್ಳದೆ ಅಹಂಕಾರದಿಂದ ಅಲಕ್ಷ್ಯವ ಮಾಡಿ ಹೇಳತೀರದಷ್ಟು ಕೇಡ ಮಾಡಿಕೊಂಡೆನೆಂದು ಯಾರು ಹೇಳಿದರು? ಹೇಳತೀರದಷ್ಟು ನಾನು ಕೇಡ ಮಾಡಿಕೊಂಡೆ. ಬಸವಣ್ಣವರು ಭಕ್ತಿಯ ನಿಜವನಿಲ್ಲಿ ಎಷ್ಟು ಭಕ್ತ್ಯಾಚಾರಿಗಳಾಗಿ ಅವರು ಭಿನ್ನಯಿಸ್ಗಳಾಗ್ತಾರೆ ನೋಡ್ರಿ. ಎಷ್ಟು ಭಕ್ತಿಭಾವದೊಳಗೆ ಎಷ್ಟು ತಮ್ಮ ಬಗ್ಗೆ ತಾವು ಹೇಳ್ಕೊಂಡ್ರೂ ಸಮಾಧಾನ ಆಗೋಲ್ದವ್ರಿ ಅವ್ರ ಎದುರಿಗೆ. ನಾ ಕೆಟ್ಟೆ, ನಾ ತಪ್ಪು ಮಾಡಿದೆ, ಈ ಮಾತು ಇಷ್ಟಂತೂ ಮಾಡಿಲ್ಲ ಅವರು. ಈ ಲೋಕಕ್ಕೆ ಕೊಡೋ ಸಂದೇಶಕ್ಕಾಗಿ ಮತ್ತೆ ಅದನ್ನು ಹೇಳಾಕ್ತೇನೆ ನಾನು. ಈ ಜಗತ್ತಿಗೆ ಸಂದೇಶ ಕೊಡಲಿಕ್ಕೆ ಈ ರೀತಿಯಾದಂಥ ಲೀಲೆ ನಡೆದಿದೆ ಹೊರತು ಇದನ್ನು ಯಾವ ಅರ್ಥದಲ್ಲೂ ಯಾವ ಸಂದರ್ಭದಲ್ಲೂ ನಾವು ಅನ್ಯಥಾ ಭಾವಿಸಬಾರದು. ಓದಬೇಕಷ್ಟೇ, ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಷ್ಟೇ. ಬಸವಣ್ಣನವರು ಇಷ್ಟು ಹೇಳಿದ ಮೇಲೆ ಇಷ್ಟು ಹೇಳಿ ಅವ್ರು ಹೇಳಿದರು, ಇಂತು ಬಸವರಾಜ ದೇವರು ನಾನಾ ಭಕ್ತಿ ಕ್ರಿಯೆಗಳಿಂದ ಮುಟ್ಟಿ ನೋಡಲು, ಇಷ್ಟೆಲ್ಲ ಭಕ್ತಿ ಕ್ರಿಯೆಗಳಿಂದ ಮುಟ್ಟಿ ನೋಡಲು ಆ ಪ್ರಭುದೇವರ ನಿಲವು ಅಸಾಧ್ಯವಾಗಿರಲು. ಮತ್ತು ಅವ್ರು ನೋಡಿದ್ರೆ ಇಷ್ಟೆಲ್ಲ ಹೇಳಿದ ಮೇಲೂ ಅವ್ರೇನೂ ಜಪ್ಪಣ್ಲಿಲ್ಲ ಅಂತೇವಲ್ಲ ನಾವು, ಜಪ್ಪಣ್ಲಿಲ್ಲ ಅವರು. ಪ್ರಭುದೇವರ ನಿಲವು ಅಸಾಧ್ಯವಾಗಿರಲು ಎನ್ನ ಅಹಂಕಾರದಿಂದ ನಾನು ಕೆಟ್ಟೆನೆಂದು ಅನುತಾಪಾಗ್ನಿಯೊಳು ಕೊರಗಿ ಮನನೊಂದು ಭಿನ್ನಹಂ ಮಾಡಿದ ಪ್ರಸ್ತಾವದ ವಚನ. ಮತ್ತೆ ಹೇಳ್ತಾರೆ ಅವರು, ಏನು ಹೇಳಿದರು? ಶರಣೆಂದು ಪಾದವ ಹಿಡಿದೇನೆಂದರೆ, ದೇವಾ ನಿಮಗೆ ಶರಣೆಂದು ಪಾದವ ಹಿಡಿದೇನೆಂದರೆ ಚರಣದ ನಿಲವು ಕಾಣಬಾರದು. ಕುರು ಹಿಡಿದೇನೆಂದರೆ ಕೈಗೆ ಸಿಲುಕದು. ಬೆರೆಸಿ ಹೊಕ್ಕೇನೆಂದರೆ ಮುನ್ನವೇ ಅಸಾಧ್ಯ. ಅಕಟಕಟ ಅಹಂಕಾರದಲ್ಲಿ ಕೆಟ್ಟೆನೆಲ್ಲ ಗುರುವೆ, ಎನ್ನ ಪರಮಗುರುವೇ ಬಾರಯ್ಯ.
ಅವರಿಗೆ ಪರಮಗುರು ಅಂದಿದ್ರು, ಈಗ ಇವರಿಗೆ ಪರಮಗುರು ಅನ್ನಕ್ಕೆ ಎನ್ನ ಪರಮಗುರುವೇ ಬಾರಯ್ಯ ಅರಿಯದ ತರಳನ ಅವಗುಣವ ನೋಡುವರೆ ಕೂಡಲ ಸಂಗಮ ದೇವ. ಏನು ಹೇಳಿಬಿಟ್ರಿ ಇಲ್ಲಿ, ಈಗ ನೇರವಾಗಿ ಹೇಳಿಬಿಟ್ರು ಅವರು. ಇನ್ನು ಸುತ್ತು ಬಳಸಿ ಏನು ಹೇಳೋದು ಬೇಡ ಇಲ್ಲಿ ಅಂತಂದು ನೇರವಾಗಿ ಏನು ಹೇಳಿದ್ರು ಅವರು, ಪರಶಿವನ ಸ್ವರೂಪು ಬಯಲ ಸ್ವರೂಪು, ಅದು ಸ್ಥೂಲ ಕಾಯದ ಸ್ಪರ್ಶಕ್ಕೆ ಸಿಲ್ಕಂಗಿಲ್ಲ. ಅದು ಸ್ಥೂಲ ನಾ ಮುಟ್ಟಿ ಹಿಡ್ದೇನಂದ್ರೆ ಅದು ಹತ್ತಂಗಿಲ್ಲ. ಶರಣು ಮಾಡಲು ಪಾದ ಹಿಡಿಯಬೇಕೆಂದರೆ ಅದು ಬಯಲ ಕಾಯವಾದುದರಿಂದ ಆ ಪಾದದ ನಿಲವು ಕಾಣಲಿಕ್ಕೇ ಆಗೋದಿಲ್ಲ. ಹೋಗಿ ಪಾದ ಹಿಡಿದು ನಮಸ್ಕಾರ ಮಾಡ್ಬೇಕಂದ್ರೆ ಅದು ಬಯಲು ರೂಪ. ಅದು ಆ ಬಯಲು ರೂಪದಲ್ಲಿರುವಂಥ ಪಾದ ನನ್ನ ಕೈಗೆ ಎಂದರೆ ಸಿಗಕ್ಕೆ ಸಾಧ್ಯ ಆಕೈತೆ. ಮುಟ್ಕೊಂತ ಹೋದಂಗೆ ಅದು ಹಂಗೆ ಹಿಂದ್ಕೊಂತ ಹೋಗೋದು, ಅದು ಕಾಣಿ ಬರುವುದಿಲ್ಲ. ಅದು ಕುರುಹು ಮಾಡಿ ಕೈಯಿಂದ ಹಿಡಿವೆನೆಂದರೆ ಅದು ಬಯಲ ನಿಲುವಾದ್ರಿಂದ ಕೈಗೂ ಸಿಗದು. ಅದು ವ್ಯೋಮಕಾಯ ಸಿದ್ಧಿ ಇರ್ತದಲ್ಲ, ಕೈಯಿಂದ ಹಿಡಿದು ಅಕಸ್ಮಾತ್ ಗಟ್ಟೆ ಹಿಡ್ಕೊಂಡು ಅದು ಸಿಗೋದು. ಇನ್ನು ಆ ಬಯಲ ನಿಲವನರಿದು ಬೆರೆಯಬೇಕೆಂದರೆ ಅದನ್ನರಿದು ಅಂತರಂಗದೊಳಗೆ ಬೆರ್ತು ಬಿಡೋಣ ಅವ್ರವ್ರ, ಇದು ಬಹಿರಂಗದ ಬೇಡ ಬೇಡ ಅಂತಂದ್ರೆ ಬೆರೆಯಬೇಕೆಂದರೆ ಅದಂತೂ ಅಸಾಧ್ಯದ ಮಾತು. ಅಯ್ಯಯ್ಯೋ, ಸುಮ್ಮನೆ ಅಹಂಕಾರಕ್ಕೆ ಅವಕಾಶವಾಗಿ ಕೆಟ್ಟೆನಲ್ಲ. ಗುರುವೇ, ಪರಮಗುರುವೇ, ಬಾ ತಂದೆ, ಅರಿಯದ ಬಾಲಕನ ಅವಗುಣವ ನೋಡುವುದು. ಸಣ್ಣ ಹುಡುಗರು ತಿಳಿಲಾರ್ದ ಮಾಡಿರ್ತಾರಲ್ಪ, ಮತ್ತು ಹೊಳ್ಳಿ ಅವ್ರು ನೀ ಹಿಂಗೆ ಅಂತೇವೆ ನಾವು. ಸಣ್ಣ ಹುಡುಗ್ರದ್ದು ಹೆಂಗೆ ಮನಸ್ತೇವಲ್ಲ ಹಂಗೆ ನನ್ನ ಅರಿಯದ ಬಾಲಕ ಅಂತ ತಿಳ್ಕೊಂಬಿಡು. ಇನ್ನು ನನ್ನ ಹತ್ರ ನೀ ಈ ರೀತಿ ಪರೀಕ್ಷೆ ಮಾಡಕ್ಕೆ ಹೋಗಬೇಡ. ಅರಿಯದ ಬಾಲಕ ತಿಳ್ಕೊಂಬಿಡು ಸಾಕು. ಅರಿಯದ ಬಾಲಕ ಏನು ಅರಿಯದ ಬಾಲಕನ ಅವಗುಣವ ನೋಡುವುದು ನಿಮಗೆ ಯೋಗ್ಯವೇ? ಇನ್ನು ಇಷ್ಟು ಕೇಳೋದಾ ನೀವು? ನನ್ನ ಕಡೆ ಇಷ್ಟು ಕೇಳಿಸ್ಕೊಳ್ಳೋದಾ? ಯೋಗ್ಯವೇ? ಮುಂದೆ ಹೇಳ್ತಾರೆ ಅವರು, ಸುಮ್ಮನೆ ನಿಮಗೆ ಯೋಗ್ಯವೇ ಎಂದು ಬಸವಣ್ಣವರು ಪರಶಿವನ ಪ್ರತಿರೂಪವಾಗಿ ಬಂದ ಪ್ರಭುದೇವರಲ್ಲಿ ಏನು ಕೇಳ್ತಾರೆ ಅವರು? ಅರಿಯದ ತರಳನ ಅವಗುಣವ, ತರಳ ಅಂದ್ರೆ ಬಾಲಕ, ಅರಿಯದ ತರಳನ ಅವಗುಣವ ನೋಡುವರೆ ಕೂಡಲ ಸಂಗಮ ದೇವ ಅಂದ. ಮತ್ತೆ ಮುಂದೆ ಈಗ ಬಿಡೋದು ಬೇಡ ಅಂತ ಮತ್ತೆ ಕೇಳ್ತಾರವ್ರು. ತ್ರಿವಿಧದಲ್ಲಿ ತಪ್ಪಿದ ತಪ್ಪುಕ ನಾನಯ್ಯ, ತ್ರಿವಿಧದಲ್ಲಿ ತಪ್ಪಿದ ತಪ್ಪುಕ ನಾನಯ್ಯ, ಒಮ್ಮೆಂಗೆ ಕರುಣಿಸಯ್ಯ. ಒಮ್ಮೆ ಕರುಣೆ ಮಾಡಿಬಿಟ್ಟು ಸಾಕು, ಒಮ್ಮೆಂಗೆ ಕರುಣಿಸಯ್ಯ. ಇದನ್ನರಿದು ಇನ್ನು ತಪ್ಪಿದೇನಾದರೆ, ಇನ್ನು ಮುಂದೆ ನಾನು ತಪ್ಪಿದ್ನೆ ಅಂದರೆ ಮಾತು ಕೊಡಕತ್ರಿ. ಇದನ್ನರಿದು ಇನ್ನು ತಪ್ಪಿದೇನಾದರೆ ನೀವು ಮಾಡಿತ್ತೇ ಸಲುವುದು ಕೂಡಲ ಸಂಗಮ ದೇವ. ನೀವು ಮಾಡಿದ್ದ ಖರೆ ಅವ. ಇನ್ನಿದ್ರ ಮೇಲೆ ನಾನು ಏನು ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ತನು ಮನ ಧನವೆಂಬ ತ್ರಿವಿಧವನ್ನು ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ, ತ್ರಿವಿಧಕ್ಕೆ ಸಮರ್ಪಿಸಿ ದಾಸೋಹ ಮಾಡುವಲ್ಲಿಯೂ ತಪ್ಪಿದ ತಪ್ಪುಕ ನಾನು. ಎಲ್ಲೋ ತಪ್ಪೇನೆ, ಅದನ್ನು ಹೇಳ್ತಾರಲ್ಲ ಶರಣರು, ಬಾಚರಸರು, ಆಮೇಲೆ ಹಡಪದಪ್ಪಣ್ಣವ್ರು ಹೇಳ್ಯಾರಲ್ಲ ಇದನ್ನು. ಎಲ್ಲೋ ತ್ರಿವಿಧದಲ್ಲಿ ನಾ ಏನೋ ತಪ್ಪೇನೆ ಅಂತ ನನಗೆ ಸಾಧ್ಯ ಆಗೋಲ್ಲ ಅಂತ ಅವ್ರು ಹೇಳಿದ್ದನ್ನು ಹೊಳ್ಳಿಯವರು ತಾವು ಅನ್ಕೊಳಕತ್ತಾರೆ. ಅಪರಾಧಿ ಈ ತಪ್ಪಿದ ತಪ್ಪುಕ. ಈಗ ತಪ್ಪಿದ ತಪ್ಪು ಇದೊಂದು ಸಲ ದಯವಿಟ್ಟು ಮನ್ನಿಸು. ಇನ್ನು ಮುಂದೆ ಈ ರೀತಿ ತಪ್ಪಿದರೆ ಆಗ ನೀವು ಮಾಡುವ ಯಾವುದೇ ಶಾಸನಕ್ಕೂ ನಾನು ಸಿದ್ಧ. ಈ ರೀತಿ ಅವ್ರು ಮಾತು ಕೊಡ್ತಾರೆ ಅವ್ರಿಗೆ. ಸರ್ವ ಸಮರ್ಪಣ ಭಾವದ ತುದಿ ಇದು, ಉತ್ತುಂಗದ ಸ್ಥಿತಿ ಇದು. ನೀವು ಮುಂದೆ ಏನಾರು ಮಾಡಿರಪ್ಪ, ನೋಡ್ರಿ ಒಮ್ಮೆರ ನೋಡ್ರಿ, ಇದೊಂದು ಸರಿ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಬೇಡ್ಕೊತಿರ್ತೇವಲ್ಲ, ಹಂಗಿದು. ಮುಂದೆ ಹೇಳ್ತಾರೆ ಅವ್ರು, ಮತ್ತೆ ಬಿಡುವುದಿಲ್ಲ. ಡಂಬು ಡಳಹು ಎನ್ನದಯ್ಯ, ಡಂಬಕ ಮನದವ ನಾನಯ್ಯ, ಎನ್ನಲೇನನ್ನು ಅರಸುವಿರಿ ನೀವು. ಹೊಳ್ಳ ನನ್ನ ಯಾಕೆ ಪರೀಕ್ಷೆ ಮಾಡಾಕ್ತ? ನಾನು ಒಪ್ಕೊಂಡ್ಬಿಡ್ತೇನೆ ಅಲ್ಲಿ. ಈಗ ನಾ ಹಂಗಲ್ಲ ಹಿಂಗೆ, ನಾ ಹಂಗೆ ಅಂದಿದ್ರೆ ನನ್ನ ಪರೀಕ್ಷೆ ಮಾಡ್ರಿಪ್ಪ. ಈಗ ನಾನು ಒಪ್ಕೊಳಕತ್ತೇನೆ. ಏನು? ಡಂಬು ಡಳಹು ಎನ್ನದಯ್ಯ, ಡಂಬಕ ಮನದವ ನಾನಯ್ಯ, ಎನ್ನಲೇನನ್ನು ಅರಸುವಿರಿ. ಪ್ರಶ್ನೆ ಮಾಡ್ತಾರೆ. ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು. ಹಾವ ತೋರಿ ಹವಿಯ ಬೇಡುವಂತೆ, ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಕೂಡಲ ಸಂಗಮ ದೇವ. ಏನು ಎದಕ್ಕೆ ಹೋಲಿಸ್ಕೊಂಡ್ರು ನಾವು? ಹಾವುಗಾರ ಹಾವಾಡಿಗ ಮಂದಿಗೆಲ್ಲ ಹಾವು ತೋರಿಸಿ ತುಪ್ಪ ಕೇಳ್ತಾನಲ್ಲ ಮಂದಿನ. ಹಾವು
ತುಪ್ಪನೂ ತಿನ್ನಂಗಿಲ್ಲ, ಹಾಲು ಕುಡಿಯಂಗಿಲ್ಲ. ಅವ ಆಡ್ಸಾವ ಏನಂತಾನೆ, ಈಗ ನಾಗಪ್ಪಗೆ ಒಂದಿಷ್ಟು ಹಾಲು ಕುಡಿಯಕ್ಕೆ ರೊಕ್ಕ ಕೊಡ್ರಿ ಅಂತ. ಹೌದಾ? ನೋಡ್ರಿ, ಹಾವ ತೋರಿ ಅಂತ ಮಾತು. ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಕೂಡಲ್ಲ ಸಂಗಮದೇವ. ಹಿಂಗಿದ್ರನವ್ರು ಎಲ್ಲ ಇವೆಲ್ಲ ನಮಗ ಇವ, ಇವು ಅಷ್ಟು ಮಾತು ನಮಗ ಇವ. ಬಸವಣ್ಣವ್ರು ನಮ್ಮ ಪರವಾಗಿ ಹೇಳಾಕತ್ತಾರ, ನಾವು ಇಂಥವ್ರದೇವಿ. ಈ ಲೋಕ ಹಿಂಗೈತಿ, ಲೋಕ ಮಾಡಿದ ತಪ್ಪನ್ನು ಮನ್ನಿಸ್ವಾಮಿ ಅಂತ ಆ ಪರಶಿವ ವಸ್ತುವಿಗೆ ಬೇಡ್ಕೊಳಾಕ್ತಾರ, ನಮ್ಮ ಪರವಾಗಿ ಬೇಡಾಕತ್ತಾರ ಅವರು. ಲೋಕ ಹಿಂಗೈತಿ, ಅಜ್ಞಾನದೊಳಗೈತಿ, ಅರಿವಿಲ್ಲದಕ್ಕೆ ಅವರೆಲ್ಲ ಹಿಂಗದಾರ, ಒಮ್ಮೆ ಅವರಿಗೆ ಕರುಣೆ ತೋರಪ್ಪ ಅಂತ ನಮ್ಮ ಪರವಾಗಿ ಧ್ವನಿ ಅದು. ಅವ್ರ ಮೇಲೆ ಹಾಕ್ಕೊಂಡು ನಮ್ಮ ಪರವಾದ ಧ್ವನಿ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಡಂಬು ಡಳಹು, ಇಲ್ಲಿ ಏನಂತಾರೆ ನೋಡ್ರಿ, ಡಂಬು ಡಳಹು. ಡಂಬು ಅಂದ್ರೆ ಏನ್ರಿ? ಪೊಳ್ಳು. ಹೌದಾ? ಪೊಳ್ಳು ಬಿದರ್ನ್ಯಾಗ ಏನು ಪೊಳ್ಳು ಇರ್ತೈತಿ. ಇದಕ್ಕೆ ನಾವೇನು ಆಡಂಬರ ಅಂತ ತಿಳ್ಕೊಬೋದು. ನಮ್ಮ ಭಕ್ತಿ ಅಂತ ಅದು ಆಡಂಬರದ ಭಕ್ತಿಪ್ಪ. ಒಳಗೆ ಏನಿಲ್ಲಿದೆ, ಹೊರಳಿಲ್ಲಿದೆ, ಸುಮ್ಮ ಹೊರಗೆ ಅಷ್ಟ ತೋರ್ಸಾಕ್ತೇವೆ ತೋರಿಕೆಗೆ. ಹೌದಾ? ಬೊಂಬು ದೊಡ್ಡ ಕಣ್ಣಂಗೆ ಕಾಣ್ತಿರ್ತೈತಿ, ಒಳಗೆ ಅದೇನೈತಿ? ರೊಕ್ಕಳ ಐತಿ. ನಾನು ನಿಜ ಭಕ್ತನಲ್ಲ, ಪೊಳ್ಳು ಆಡಂಬರದವನು. ಡಂಬಕ ಮನದವ ನಾನಯ್ಯ, ನಾನೊಬ್ಬ ಸಹಜ ಸರಳ ಭಕ್ತ ಅಲ್ಲ, ನಾನು ಆಡಂಬರದ ಭಕ್ತ. ಅವನು ಆಡಂಬರದ ಭಕ್ತಿ ಮಾಡೋರಿಗೆ ಇದು ಸಂದೇಶ. ಎನ್ನಲ್ಲಿ ಏನು ಅರಸುವೆ, ಎನ್ನಲ್ಲಿ ಒಳ್ಳೆಯದನ್ನು ಏನು ಹುಡುಕ್ತೀನಿ, ನಾನೇ ಹೇಳ್ಕೊಳಾಕ್ತೇನೆ ನಾನು ಆಡಂಬರದ ಭಕ್ತ ಅಂತಂದು. ಹೊಳ್ಳೇನ ಮತ್ತು ನಾನು ಮತ್ತೆ ಪರೀಕ್ಷೆ ಮಾಡ್ತೀನಿ, ನಾನು ಹಿಂಗನ ತುಚ್ತು ನಾನೇ ಹೇಳಾಕತ್ತೇನೆ ಈಗ ನಾ ಇಂಥವು ಅಂತಂದು. ಮತ್ತೇನು ನೋಡವ್ ನೀ ನನ್ನ ಕಡೆ? ನಾನು ಜ್ವರ ಬಂದಾವಂತ ಹೇಳಾಕತ್ತೇನೆ, ಮತ್ತೇನು ಟೆಸ್ಟ್ ಮಾಡಾವದೇನಿ? ಇಟ್ಟು ಗುಳಿಗೆ ಅಷ್ಟ ಕೂಡ ಈಗ ನನಗೆ ಗೊತ್ತೈತಿ ನನಗೆ ಜ್ವರ ಬಂದಾವ ಅಂತ. ಇಂಜೆಕ್ಷನ್ ಗುಳಿಗೆ ಕೊಡ್ರಿ ಅಂತ ಬಂದೆ, ಮತ್ತೆ ಹೌದಾ ನೋಡೋಣ ತಡಿ ಜ್ವರ ಬಂದವನ ಅಂತ ಅನ್ನುವಂಗಿಲ್ಲ. ನಾವು ಹೇಳಿಬಿಟ್ಟೇನು, ಪರೀಕ್ಷೆ ಮಾಡಬೇಡ, ನಾನು ಹೊಳ್ಳಿ ಯಾಕೆ ಪರೀಕ್ಷೆ ಮಾಡ್ತೀನಿ? ಅದಕ್ಕೆ ಅವ್ರಂದರು, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯ. ನೋಡ್ರಿ, ನಿಮ್ಮನ್ನು ಹೃದಯಾರೇ ನಂಬಿದ ನಾನಲ್ಲ. ಯಾಕೆ ಹೃದಯಾರ ನಂಬಿದ್ನಿ ಅಂದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ ನನಗೆ, ನಾ ಬಂದುಬಿಡ್ತಿದ್ನಿ. ಅದು ಯಾಕೋ ನನ್ನಲ್ಲಿ ಹೊಯ್ದಾಟ ಬಂತು. ನಂಬಿಯೂ ನಂಬದ ಡಂಬಾಚಾರಿ ನಾನು, ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಸ್ವಾರ್ಥದ ಭಕ್ತಿ ಐತಪ್ಪ. ಹೆಸರು ಹೇಳೋದಲ್ಲಿ ನಾಗಪ್ಪನ ಹೆಸರು ಹೇಳಾಕ್ತೀನಿ, ಹಾವಿನ ಹೆಸರು ಹೇಳಾಕ್ತೀನಿ. ಅದು ಕರಿಬೇಕಾಗಿದ್ದು ನನಗೆ. ನಾ ಅಲ್ಲಿ ಅವ ಮಾಡ್ತಿರ್ತಾನಲ್ಲ ಹಾವಾಡಿ, ಕರಿಬೇಕಾಗಿದ್ದು ಅವನ ಹೆಂಡ್ರು ಮಕ್ಕಳು ಸಾಕಾಕ ಅವ್ನ ಪಾಪ ಕೇಳಾಕ್ತಾನ. ನಾವು ಭಕ್ತಿ ಭಾವದಿಂದ ಹೌದು ನಾಗಪ್ಪ ಅದಾನ, ಕೊಡ್ರಪ್ಪ ನಾಗಪ್ಪ ಪೂಜೆ ಅಂತ ಕೊಡ್ತೇವಲ್ಲ, ಅಂಥ ಭಕ್ತಿ ಅವನ ಅಂತ ಅದನ್ನು ಉದಾಹರಣೆ, ಲೌಕಿಕದ ಉದಾಹರಣೆ ಕೊಟ್ಟಾರ ಅವರಲ್ಲಿ. ಎನ್ನ ಭಕ್ತಿ ಸ್ವಾರ್ಥಮಯವಾದದು ಅಂತ ಬಸವಣ್ಣವರು ಅವರಿಗೆ ಹೇಳ್ತಾರ. ಹೇಳಿ ಮತ್ತೇನು? ಮಸಿಯ ನೇಸು ಕಾಲ ಬೆಳಗಿದರೆ ಬೆಳೆದಾಗಬಲ್ಲುದೆ. ಎಷ್ಟಂತ ಪ್ರಯತ್ನ ಮಾಡವ ಮಾರಾಯ ನಮ್ಮನ್ನು, ಎಷ್ಟಂತ ಪರೀಕ್ಷೆ ಮಾಡವ್ರು ನೀವು. ಮಸಿಯ ನೇಸು ಕಾಲ ಬೆಳಗಿದರೆ ಬೆಳೆದಾಗಬಲ್ಲುದೆ, ಕರ್ಮ ಸ್ಥಿತಿ ಬೆನ್ನ ಬಿಡದು, ಅನಂತ ಕೋಟಿ ಸನ್ಮಾನವ ಮಾಡಿದಡೇನು. ಎಷ್ಟು ಸನ್ಮಾನ ಮಾಡಿದ್ರೆ ಏನು, ನಮ್ಮ ಕರ್ಮ ಸ್ಥಿತಿ ನಮ್ಮನ್ನು ಬೆನ್ನ ಬಿಡೋದಿಲ್ಲ. ಸನ್ಮಾನ ತಗೊಳ್ಳೋ ಒಂದು ಗೊತ್ತಿರ್ತೈತೆ ಅವ್ನು ಏನೈತಿ ಒಳಗೆ ಅಂತ ಕತಿ. ಅವ ಏನು ಮಾಡ್ಯಾನ ಅನ್ನೋದು ಕತಿ ಅವಂಗೆ. ನಾವು ವೇದಿಕೆ ಮೇಲೆ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತೀವಿ, ಅವನ ಕರ್ಮಕಾಂಡ ಒಳಗೆ ಏನೈತಿ ಅವಂಗೆ ಗೊತ್ತ ಅಂತಾರೆ ಅವರು. ಕರ್ಮಸ್ಥಿತಿ ಬೆನ್ನ ಬಿಡೋದು, ಅನಂತ ಕೋಟಿ ಸನ್ಮಾನವ ಮಾಡಿದಡೇನು. ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು ನೋಡ, ಒಂದು ನಿಮಿಷದ ಉದಾಸೀನ ಮೈ ಮರ್ತೆ. ಒಂದು ನಿಮಿಷ ಏನು ಎಷ್ಟು ಒಲಿಂಪಿಕ್ಸ್ನ್ಯಾಗ ಅವನು ಏನು ಗೋಲ್ಡ್ ಮೆಡಲ್ ತೊಗೊಂಡು ಬಂದಾವ ಇದ್ರೇನು ಡ್ರೈವರ್, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿದ್ದು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾನೆ ಟಮಾರು. ಅಕ್ಕವಲ್ಲಿ ದುರಂತಗಳು ಹೆಂಗೆ ಅಕ್ಕವ? ಎಕ್ಸ್ಪರ್ಟ್ಸೇ ಇರ್ತಾರೆ ಅವ್ರು, ಖರೆ ಪಾಪ ಎಕ್ಸ್ಪರ್ಟ್ಸೇ ಇರ್ತಾರೆ. ಅದಕ್ಕೊಬ್ಬ ಡ್ರೈವರ್ ಮಾಲಕ್ಕನ ಗಾಡಿ ಹೊಂಟಿತ್ತಂತ, ಡ್ರೈವರ್ ಇದ್ನಂತ, ಭಯಂಕರ ಜೋರು ಹೊಡ್ಯಾಕ್ತಿದ್ನಂತ. ಅನ್ನೋತ್ಲೆ ಮಾಲಕ್ ಹೇಳಿದ್ನಂತ, ನೋಡಪ್ಪ ಸಾವಕಾಶ ಹೊಡಿ, ಹಿಂಗಲ್ಲ ಮಾಲಕ್ರ ನೀವು ಒಟ್ಟ ಚಿಂತೆ ಮಾಡಬೇಡ್ರಿ, ನನ್ನ ಕಾರ್ನಾಗ ಅದನ್ನ ಆರಾಮ್ಯಾರ ನೀವು. ನಾನು ಒಲಿಂಪಿಕ್ಸ್ನಾಗ ಈ ರೇಸ್ನಾಗ ನನಗೆ ಗೋಲ್ಡ್ ಮೆಡಲ್ ಬಂದವು 10 ಸಲ ಅನ್ನಂತಾವ. ನೀವು ಆರಾಮ್ಯಾರಿ, ನೀವು ನಿಶ್ಚಿಂತಿಂದಿರಿ ಅಂತ. ಅದಕ್ಕೆ ಮಾಲಕ್ ಹೇಳಿದ್ನಂತ, ನಿನಗೆ ಗೋಲ್ಡ್ ಮೆಡಲ್ ಬಂದಾವಪ್ಪ, ಇದ್ರಿಗೆ ಬಂದವಂಗೆ ಬಂದಿರ್ಬೇಕಲ್ಲ ಗೋಲ್ಡ್ ಮೆಡಲ್. ಇದ್ರಿಗೆ ಗಾಡಿ ಬರಕತ್ತಾವಲ್ಲ, ಆ ಗಾಡಿ ಹೊಡ್ಯಾವಂಗೆ ಗೋಲ್ಡ್ ಮೆಡಲ್ ಇರ್ಬೇಕಲ್ಲಪ್ಪ, ಅದಕ್ಕೆ ನೀವು ಸಮಾಧಾನದಿರ ಅಂತ. ಇದು ಅನುಭವದ ಮಾತಲ್ಲ, ಇದು ಸುಮ್ಮ ನಗೆ ಇದ್ದರೂ ಇದರಲ್ಲಿ ಒಂದು ತತ್ವ ಐತೆ ಅಂತ ನಿಮಗೆ ಹೇಳಿದ್ ನಾ. ಈಗ ಹಂಗೆ ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು ನನಗೆ.
ಹೇಳ್ಕೊಳಕ್ತಾರ ಅವ್ರು ಪಾಪ. 1 ನಿಮಿಷದ ಉದಾಸೀನ. ಹೌದಾ? ಏನು ಹೇಳಿದ್ರು ಅವರು? 1 ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ ದೇವ, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು ಪೂರ್ತಿ ಹೃದಯಪೂರ್ವಕವಾಗಿ ನೀನು ನಂಬಲಿಲ್ಲ, ಹಿಂಗಾಗಿ ನನಗೆ ಹಿಂಗಾತು, ಈ ಸ್ಥಿತಿ ಬಂತು ನನಗಂತ ಅವರು ಹೇಳ್ಕೊಳಕ್ತಾರೆ. ಮತ್ತಂ ಸ್ಥಾವರ ಜಂಗಮ ಒಂದೇ ಎಂದು ಇದರ ನುಡಿವೆ. ಸ್ಥಾವರ ಮತ್ತು ಸ್ಥಾವರ ಇಷ್ಟಲಿಂಗ ಅದಕ್ಕೆ ಹೋಲಿಸ್ಕೋಬೋದು. ಸ್ಥಾವರ ಜಂಗಮ ಒಂದೇ ಎಂದು ಇದರ ನುಡಿವೆ, ನುಡಿದು ನಾನು ಎಡಹುರ್ತಿರ್ದೆ. ಒಂದ ಅಂತ ತಿಳ್ಕೊಂಡು ಹೊರಗೆ ಜಂಗಮ ಬಂದಾಗ ನಾನು ಲಿಂಗ ಪೂಜೆ ಮಾಡ್ಕೊಂಡು ಕುಂತ್ಬಿಟ್ನಲ್ಲ, ಇಲ್ಲಿ ಎಡವಿದೇನಾ ಅಂತಾರೆ ಅವರು. ಇಲ್ಲಿ ಎಡವಿದೆ ನಾನು. ಒಂದೇ ಎಂದು ನುಡಿವೆ, ನುಡಿದು ನಾನು ಎಡಹುತ್ತಿರ್ಪೆ. ಆನು ಸಹಜನಲ್ಲ, ಅನುಭಯ ಲಿಂಗ ಸಂಬಂಧಿ ಎಂಬ ನುಡಿ ಸುಡದಿರುವುದೇ ಕೂಡಲ ಸಂಗಮ ದೇವ. ನಾನು ಸಹಜ ಭಕ್ತನಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಮತ್ತೆ 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 ಒತ್ತಿ ಹೇಳಾಕತ್ತಾರ ಅವರು. ಹೆಂಗಾರ ಮಾಡಿ ಅವ್ರನ್ನ ಹೊಲಸ್ಕೋಬೇಕು, ಹೆಂಗಾರ ಮಾಡಿ ಅವ್ರನ್ನ ಒಳಗೆ ಕರ್ಕೊಂಬರ್ಬೇಕು ಅನ್ನುವಂಥ ಭಾವದಿಂದ ಮಾತ್ರ ಇವನ್ನೆಲ್ಲ ಹೇಳಾಕತ್ತಾರ ಅವರು. ಅದನ್ನ ಬಿಟ್ಟು ಬೇರೆ ಇಲ್ಲ. ಮತ್ತಂ ಮತ್ತೆ ಹೇಳಿದ್ರು ಅವರು. ಏನು ಹೇಳಿದರು? ಎಲ್ಲ ಹೇಳೋದು ಮುಗೀತೀಗ, ಎಲ್ಲ ಹೇಳೋದು ಎಲ್ಲ ಹೇಳಿ ಮುಗಿಸಿದರು. ಕೊನೆಗೆ ಈ ವಚನಕ್ಕೆ ಬಂದರು ಅವರು. ಏನು ವಚನಕ್ಕೆ ಬಂದು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಹೌದಾ? ನೀವಲ್ಲದೆ ಮತ್ತಾರೂ ಇಲ್ಲ ನನಗೆ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಈ ಪ್ರಸಂಗದೊಳಗೆ ಬಂತು ಈ ವಚನ. ನಾವು ದಿನ ಹೇಳ್ತೇವೆ ಇದನ್ನ. ಎಲ್ಲಿ ಬಂತಿದ್ದು ವಚನ? ಪ್ರಭುದೇವರನ್ನು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ಇದು ಈ ರೀತಿಯಾಗಿ ಏನಂತ ಬಂತು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀಲಲ್ಲದೆ ಎನ್ನ ಹೆತ್ತ ತಾಯಿಯೂ ನೀನೇ, ಹೆತ್ತ ತಂದೆಯೂ ನೀನೇ, ಎನ್ನ ಪರಮ ಬಂಧು ಬಳಗ ಎಲ್ಲ ನೀನೇ ಅಪ್ಪ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಹೌದಾ? ಮುಂದೆ ಹೇಳಿದ್ರು ಅವರು, ಎನ್ನವರೆನ್ನ ಹೊಗಳಿ ಹೊಣ್ಣ ಶಿವಲಕ್ಕಿತ್ತಿ. ಅದು ನನಗೆ ಯಾಕೆ ಇದು ಮರು ಆತಂದ್ರೆ, ಯಾಕೆ ಮರು ಆತ ಇಂತೂ ಮತ್ತಂ ಹೇಳ್ತಾರವ್ರು, ಎನ್ನವರೆನ್ನ ಕೊಂಡಾಡಿ ಹೊನ್ನ ಶಿವಲಕ್ಕಿಕ್ಕಿದರು. ಎನ್ನವರೆನ್ನ ಕೊಂಡಾಡಿ ಹೊನ್ನ ಶಿವಲಕ್ಕಿಕ್ಕಿದರು. ಅಹಂಕಾರ ಗಾಯದಲ್ಲಿ ನಾನೆಂತು ಬದುಕುವೆನು, ನಾನೆಂತು ಜೀವಿಸುವೆನು, ಜಂಗಮವಾಗಿ ಬಂದು ಜರೆದು ಶೂಲವನಳುವಿ, ಪ್ರಸಾದದ ಮದ್ದನಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಹಿಂಗೆ ಹೇಳಿದ್ರ ಅವರು. ತಂದೆ ನೀನು, ತಾಯಿ ನೀನು ಅಂತೆಲ್ಲ ಹೇಳಿದ್ರ. ಹೇಳಿದ ಮ್ಯಾಲ ಮುಂದೆ ಅವ್ರು ಹೇಳಿದರು ಏನಂತ? ಹೊಗಳಿಕೆ ಎನ್ನುವುದೊಂದು ಹೊನ್ನ ಶೂಲ. ಇಲ್ಲಿವರೆಗೂ ನನ್ನನ್ನು ಈ ಜನ ಎಲ್ಲ ಇಷ್ಟು ಗೌರವದಿಂದ ಕಂಡ್ರು, ನನ್ನ ಹೊಗಳಿದ್ರು, ನಾ ಹಂಗಂತೆಲ್ಲ ಹೇಳಿದ್ರಲ್ಲಪ್ಪ. ಎಮ್ಮ ಶರಣರು ಎನ್ನ ಹೊಗಳಿ ಹೊಗಳಿ ಅಂತಹ ಹೊನ್ನ ಶೂಲಕ್ಕೇರಿಸುತ್ತಿರುವವರು. ಅವರ ಹೊಗಳಿಕೆಯಿಂದ ನನಗೆ ಅಹಂಕಾರದ ಗಾಯವಾಗುತ್ತಿದೆ. ಅದು ಶೂಲದು. ಆ ಹೊಗಳಿಕೆ ಒಮ್ಮೆ ಹೊಗಳ್ಯಾರ ಅಂದ್ರೆ ಅದು ಆ ತುದಿ ನನ್ನನ್ನು ಘಾಸಿಗೊಳಿಸಾಕತ್ತೈತೆ. ಅದು ನನಗೇನು ಅದು ಎಕ್ಸೆಪ್ಟೆನ್ಸ್ ಇಲ್ಲ. ಅದು ನನಗೆ ಅವ್ರ ಹೊಗಳಿಕೆ ನನಗೆ ಅದು ಅವ್ರು ಹೊಗಳದಾಗ ಒಮ್ಮೆ ನನಗೆ ಗಾಯ ಆಗ್ತೈತೆ, ಒಳಗೆ ಗಾಯವಾಗುತ್ತದೆ. ಅಹಂಕಾರದ ಗಾಯದಲ್ಲಿ ನಾನು ಅದು ಹೇಗೆ ಬದುಕಲಿದೇವ? ಆ ಗಾಯದೊಳಗೆ ನಾ ಬಿದ್ದು ಒದ್ದಾಡಕತ್ತೇನೆ. ಅಹಂಕಾರದ ಗಾಯದೊಳಗೆ ನಾ ಹೆಂಗೆ ಬದುಕಲಿ, ಹೆಂಗೆ ಜೀವಿಸಲಿ ತಂದೆ ನಾನು? ನೀನು ನಿರವಯ ನಿರಾಕಾರನು, ನೀನು ಶರಣರೂಪಿನಿಂದ ಸಾಕಾರಗೊಂಡು ಜಂಗಮವಾಗಿ ಬಂದು ಎನ್ನೀ ಹೊಗಳಿಕೆ ಎಂಬ ಹೊನ್ನ ಶೂಲದಿಂದ ಇಳಿಸುದೇವ. ನೀನ ಇಳಿಸ್ಬೇಕು ಬಂದೀಗ. ಇದನ್ನು ಬೇರೆ ಯಾರಿಲ್ಲ, ನಿನ್ನಂಗೆ ಹೇಳೋರು ಯಾರಿಲ್ಲ ಈಗ ನನಗೆ. ಯಾರು ಒಬ್ರು ಇದ್ರನ್ನ ಕಲ್ಯಾಣದೊಳಗೆ ನೀ ಹೇಳ್ದಂಗೆ ಬಂದು ನನಗೆ ಹೇಳಕ್ಕೆ ಯಾರು ಒಬ್ರು ಇದ್ರನ್ನ ಇಲ್ಲಿತನ ಯಾರೂ ಇದ್ದಿದ್ದಿಲ್ಲ ನನಗೆ. ಎಲ್ಲರೂ ಬಂದು ನನ್ನ ಹೇಳೋರು, ನನ್ನ ಹೊಗಳವ್ರೆ ಇದ್ದರು. ಅದು ಒಳಗೆ ನನ್ನ ಚುಚ್ಚಿ ಗಾಯ ಮಾಡಾಕತ್ತಿತ್ತು. ನನ್ನ ಏರಿಸಿ ಕುಂದಿರಿಸಿದ್ರು ಹೊನ್ನ ಶೂಲದ ಮೇಲೆ. ನನಗೆ ಒಳಗಿರೋ ಗಾಯ ನಾಯನ ಸಂತೋಷದಿಂದ ಇದ್ದಿಲ್ಲ. ಅವ್ರು ಹೊಗಳುವಾಗ ನಾನು ಭಾಳ ಕಷ್ಟಪಡ್ತಾ ಇದ್ದೆ. ಆ ಹೊನ್ನ ಶೂಲದ ಮೇಲೆ ಕುಂತು ಚುಚ್ತಿತ್ತು ನನಗದು. ಅದಕ್ಕೆ ನೀ ಬಂದೀಗ ಅದರಿಂದ ತಳಗಿಳ ಸಾಕ ಏರಿ ಕುಂದಿರಿಸಿಬಿಟ್ಟಿದ್ರು ಹೊನ್ನ ಶೂಲದ ಮೇಲೆ. ನೀನೇ ನನ್ನ ಆ ಗಾಯದಿಂದ, ಆ ಒಂದು ಕಷ್ಟದಿಂದ ಪಾರು ಮಾಡಬೇಕು. ನೀ ಹೆಂಗೂ ಬಂದುಬಿಟ್ಟು ಈಗ ನೀ ನನ್ನನ್ನು ತಳಗಿಳಿಸು ತಂದೆ. ಶರಣರೂಪಿನಿಂದ ಸಾಕಾರಗೊಂಡು ಜಂಗಮವಾಗಿ ಬಂದು ಎನ್ನೀ ಹೊಗಳಿಕೆ ಎಂಬ ಹೊನ್ನ ಶಿವಲದಿಂದ ಇಳಿಸುದೇವ. ನಿಮ್ಮ ಪ್ರಸನ್ನ ಪ್ರಸಾದದ ದಿವ್ಯ ಔಷಧವ ನೀಡಿ ಎನ್ನ ಗಾಯವನ್ನು ಮಾಯಿಸು. ನಿನ್ನ ಪ್ರಸಾದವನ್ನು ಕೊಟ್ಟು ನನಗಾಗಿರೋ ಒಳಗೆ ಗಾಯ ಆಗೈತಿಲ್ಲ, ಅದು ಹೊಗಳಿಕೆಯಿಂದ ಆದಂಥ ಗಾಯ ಆಗೈತಲ್ಲ, ಅದನ್ನು ಮಾಯಿಸು. ಲಿಂಗದ ಸಶಿಯಾಗಿ ಸಲಹು ತಂದೆ. ಮಹಾಗುರು ಬಸವಣ್ಣನವರು ಈ ರೀತಿ
ಪರಶಿವನ ಸ್ವರೂಪಿಯಾದಂಥ ಪ್ರಭುದೇವರಿಗೆ ಪರಿಪರಿಯಾಗಿ ಬೇಡಿಕೊಳ್ತಾರೆ. ನೋಡ್ರಿ, ನಿರಂತರವಾಗಿ 14-15 ವಚನಗಳನ್ನು ನಡಕ್ಕೆ ಯಾರೂ ಅಡ್ಡ ಬರಲಾರದ ರೀತಿಯಲ್ಲಿ, ಯಾವುದೂ ಉತ್ತರ ಪ್ರತ್ಯುತ್ತರ ಇಲ್ಲದ ರೀತಿಯಲ್ಲಿ ಕೇವಲ ಬಸವಣ್ಣವರ ವಚನಗಳನ್ನೇ ಇಲ್ಲಿ ಜೋಡಿಸ್ಕೊಂಡು ಬಂದು ಪ್ರಭುದೇವರನ್ನು ಪರಿಪರಿಯಾಗಿ ಕೇಳಿಕೊಂಡು ಅವರನ್ನು ಒಲಿಸುವಂಥ ಕ್ರಮವನ್ನು ಈ ಒಂದು ಸನ್ನಿವೇಶದಲ್ಲಿ ನಮಗೆ ಶೂನ್ಯ ಸಂಪಾದನೆಕಾರರು ಕಟ್ಟಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಮುಂದೇನಾಗತ್ತೆ? ಇಂತೂ ಬಸವರಾಜ ದೇವರು ಅನುತಾಪದಿಂದ ನೊಂದು ಅತ್ಯಂತ ಬಹಳ ಕಿಂಕಿಲನಾಗಿ ಭಿನ್ನಹಂ ಮಾಡುತ್ತಿರಲು ಆ ಪ್ರಭುದೇವರು ಆಕ್ಷೇಪದಿಂದ ಒಪ್ಪುವುದಿಲ್ಲ, ಆಕ್ಷೇಪದಿಂದ ನಿರೂಪಿಸಿದ ಪ್ರಸ್ತಾವದ ವಚನ. ಒಮ್ಮೆ ಇಷ್ಟು ಹೇಳ್ಯಾರ ಅನ್ನೋತ್ಲೆ ಅವರು, ಮತ್ತು ಅದು ಹೊಗಳಿಕೆನ ಆತಲ್ಲ ಅವ್ರಿಗೆ ಅಂತ ಆಗಬಾರ್ದು, ಅದು ಮತ್ತು ಅವರಿಗೂ ಅದಕ್ಕೊಮ್ಮೆ ಒಪ್ಪೋದಿಲ್ಲ. ಅವರು ಇಷ್ಟೆಲ್ಲ ಹೇಳ್ಯಾರಲ್ಲ, ಮತ್ತೆ ಪರೀಕ್ಷೆ ಮಾಡ್ತಾರೆ. ಕಲಬುರಗಿಯಿಂದ ಲಿಂಗೈಕ್ಯ ಶ್ರೀ ವೀರಭದ್ರಪ್ಪ ಬಸವಲಿಂಗಪ್ಪ ನಿಷ್ಠಿ ಸ್ಮರಣಾರ್ಥ ಅರಿವಿನ ಮನೆ 883ನೇ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಶ್ರೀ ಸಂತೋಷ್ ಹೂಗಾರ್. ವಿಷಯ ಶಿವಯೋಗಿ ಸಿದ್ದರಾಮೇಶ್ವರರ ಜೀವನ ಸಾಧನೆ. ದತ್ತಿ ದಾಸೋಹಿಗಳು ಶರಣಬಸಪ್ಪ ನಿಷ್ಠೆ ಹಾಗೂ ಪರಿವಾರ. ಸೋಮವಾರ ದಿನಾಂಕ 12/1/2026 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಬಸವ ಧರ್ಮದ ನಿಜಾಚರಣೆಗಳು. ಅನುಭವ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ. ಇನ್ನು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಶರಣ ಬಂಧುಗಳೇ, ಮುಂದಿನ ಶನಿವಾರ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗದಲ್ಲಿ ಇದೇ ದಿನ ಇದೇ ಸಮಯಕ್ಕೆ ನಿಮ್ಮ ಭೇಟಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸುಸಂಪನ್ನವಾಯಿತು. ಎಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು. ವೇದಪ್ರಿಯ ಶಿವನಲ್ಲಯ್ಯ, ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ. ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ